ಎಸ್ ಬ್ಯಾಟರ್ ಮೊದಲನೆಯ ಕ್ರಮಾಂಕದ ಬ್ಯಾಟರ್ ಚೇತು ಅವರ ವಿಕೆಟ್ ತೆರೆಗುಡ್ತಾ ಇದ್ದಲ್ಲಿ ಬೌಲ್ಡ್ ಮುಖಾಂತರವಾಗಿ ಮೊದಲನೇ ಹುದ್ದೆಯಲ್ಲಿ ಕೂಡ ನೆಲಕಚ್ತಾ ಇದೆ. 15ಕ್ಕೆ 1 ಕೋನೇಚನ್ ಲಾಸ್ಟ್ ಬಾಲ್ಟ್ಗೋ ಮೂರನೇ ಸ್ಕಾರ್ಕೆಯಲ್ಲಿ ಕೋನೇಚನ್ ಬಾಕಿ ಹೋಗ್ತಾ ಇದೆ. ಬ್ಯಾಟರ್ ಕೀರ್ತಿ ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ಕೀರ್ತಿ ಲಾಸ್ಟ್ ಬಾಲ್ ಟು ಗೋ 15 ಟು ಗೋ. ಕೀರ್ತಿ ಪ್ರಾರಂಭ ಕಾಣ್ತಾ ಇದ್ದಲ್ಲಿ 20 ಓಟಗಳ ಪೂರೈಕೆ ಮುಖಾಂತರವಾಗಿ 16 ಓಟಗಳು 16 after the completion of second over. Score is on 16, loss of 1 wicket. ಕಾದು ನೋಡ್ಬೇಕಾಗ್ತಿದೆ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಓಟಗಳು ಬರ್ತವೆ ಅಂತ. ಯಾಕಂದ್ರೆ 2 ಓವರ್ಗಳು ಪವರ್ ಪ್ಲೇ ಮುಕ್ತಾಯಕ್ಕೆ 16 ಓಟ್ಗಳನ್ನು ಕಲೆ ಹಾಕಿದ್ರು. ಪ್ರಾರಂಭದಲ್ಲಿ ಚೇತು ಬಿರುಸಿನ ಹೊಡೆತಗಳಿಗೆ ಕೈ ಹಾಕಿ 2ನೇ ಓವರ್ನ ಚಾಲ್ತಿಯಲ್ಲಿ ಸುಲಭದ ರೀತಿ ಒಂದು ಬೌಲ್ಡ್ ಔಟ್ ಆಗಿ ಅಂತ ತಂದಿದ್ರು. ಅದಾದ ನಂತರ ಬಂದಂತ ಕೀರ್ತಿ ತಮ್ಮ ಖಾತೆಯನ್ನು ಪ್ರಾರಂಭಿಸಿದ್ರು 20 ಓಟಗಳ ಮುಖಾಂತರವಾಗಿ. The youngster ಯುವ ಪ್ರತಿಭಾ ಚನ್ನಸಂದ್ರ ಗಜಪಡ ಯೂತ್ಸ್ ಅಂತಾನೆ ಹೇಳ್ಬೋದು. ಹಿತೇಶ್ ಜೋಸಿ ನಂಬರ್ 12 ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂತ MG ರೆಡ್ಡಿ ಅಣ್ಣವರು ಬಿಜೆಪಿ ಯುವ ಮುಖಂಡರು ನಮಗೆಲ್ಲರಿಗೂ ಪ್ರೋತ್ಸಾಹ ನೀಡಲಿಕ್ಕೆ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ತುಂಬಾ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. MG ರೆಡ್ಡಿ ಅಣ್ಣವರಿಗೆ ಮತ್ತೊಮ್ಮೆ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಪರವಾಗಿ ಎಲ್ಲ ನನ್ನ ಆತ್ಮೀಯ ಯುವ ಮುಖಂಡರ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಎಸ್ ಪಂದ್ಯಾಟ ಕಡೆ ಬರೋಣ. ಇಲ್ಲಿ 3ನೇ ಓವರ್ನ ಚಾಲ್ತಿಯಲ್ಲಿ ಹಿತೇಶ್ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 12 ಸ್ಟ್ರೈಕ್ ಅಲ್ಲಿ ಕೀರ್ತಿ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಬ್ರಿಜೇಶ್ ಪಾಟೀಲ್ ದೋಸ್ತ. ಎಸ್ ಸ್ಟಾರ್ಟ್ಸ್. ಈ ಪರ್ಮದ ಸ್ಲಾಟ್ ಆಗಿ ಬಿದ್ದಂತ ಚೆಂಡು ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 20 ಓಟಗಳ ಪೂರೈಕೆ ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದ್ದಲ್ಲಿ ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಸ್ಕ್ವೇರ್ ಗಲ್ಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಬಿರುಸಿನ ಕ್ಷೇತ್ರ ರಕ್ಷಣೆ ನಮ್ಮ ಹಿತೇಶ್ ಎಸ್ಗಾರಿಕೆಯಲ್ಲಿ ಕಂಡು ಬರ್ತಾ ಇದೆ. ಇಂದಿನ ಒಂದು ನಡೆದಂತ ಪಂದ್ಯಾಟದಲ್ಲಿ ಅನುಭವದ ಎಸ್ಗಾರಿಕೆಯನ್ನು ಮಾಡಿ ತಮ್ಮ ತಂಡಕ್ಕೆ ಬಹುಮುಖಿ ಆಸರೆಯಾದಂತಹ ಹಿತೇಶ್ ಯಂಗ್ಸ್ಟರ್ ಆಟಗಾರ, ಯುವ ಪ್ರತಿಭೆ, ಮುಂದಿನ ಯುವ ಪೀಳಿಗೆಯ ಆಟಗಾರ ಕೂಡ. ಈ ತರ್ಮದ ಬ್ರಿಜೇಶ್ ಶಿಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅವರು ಅದು 20 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸ್ಗಾರಿಕೆ ಕೂಡ ಇರಬಹುದು. ಹಿತೇಶ್ ಎಸೆದಂತ ಚೆಂಡು ಬ್ಯಾಕ್ ಟು ಬ್ಯಾಕ್ 20 ಓಟ್ಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. 18 ಓಟ್ಗಳು 18. 3ನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಅನುಭವದ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಂದೆಡೆ ಚಕ್ರವ್ಯೂಹ ಆದ್ರೆ ಇನ್ನೊಂದೆಡೆ ಚನ್ನಸಂದ್ರ ಗಜಪಡ 3ನೇ ಬಾರಿ. ಬಂತು ಎಂತ ಒಂದು ಫೀಲ್ಡಿಂಗ್ ಎಫರ್ಟ್ ನೋಡಿ. ನೋ ಬಾಲ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ. ಫುಟ್ ನೋ ಬಾಲ್. ಮೊದಲನೇ ಫೀಟ್ ಅವಕಾಶ ಮತ್ತೊಮ್ಮೆ ಬರ್ತಾ ಇದೆ. ಇಲ್ಲಿ ಪ್ರಾರಂಭದಲ್ಲೇ ನೋ ಪ್ಲಸ್ ಒನ್ 2 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಇಲ್ಲಿ ನಮ್ಮ ಸಚ್ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂತಹ ಇಂದಿನ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ಪಂದ್ಯಾಟಗಳು, ಬೆಳಕಿನ ಪಂದ್ಯಾಟಗಳು ಮುಕ್ತಾಯಕ್ಕೆ ಕಳೀತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನೈಟ್ ಮ್ಯಾಚ್ ಕೂಡ ಪ್ರಾರಂಭ ಆಗ್ತದೆ. 100 ಬೆಳಕಿನ ಪಂದ್ಯಾವಳಿಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತದೆ. ಸತತವಾಗಿ 2 ದಿನಗಳ ಕಾಲ ಸತತವಾಗಿ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗ್ತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಟೂರ್ನಮೆಂಟಿನ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ ಅಂತ. ಮತ್ತೊಮ್ಮೆ ಹಿತೇಶ್ ಫ್ರೀಟ್. ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ನೋಡಿ. ಹಿತೇಶ್ ಫ್ರೀಟ್ ಅವಕಾಶವನ್ನ ಬಹಳಷ್ಟು ಒಂದು ಸುಂದರತೆ ಎಸ್ಗಾರಿಕೆ ಮುಖಾಂತರವಾಗಿ ಮುಕ್ತಾಯ ಮಾಡಿಕೊಡ್ತಾ ಇದ್ದಾರೆ. ಗುಡ್ ರಕ್ಷಕನಾಗಿ ಮುರಳಿ ಹಿರಿಯ ಆಟಗಾರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಕೂಡ ಬ್ರಿಜೇಶ್ ದೋಸ್ತ
ಡಾಟೆಡ್ ಡೆಲಿವರಿಯನ್ನು ಪಡೆದುಕೊಳ್ತಾ ಇದ್ದಾರೆ. 4ನೇ ಬಾರಿ ಈ ತರವಾದ ಸ್ವಿಂಗ್ ರಕ್ಷಣೆ ಮಾಡ್ತಾ ಇದೆ. ಅನುಭವದ ಕ್ಯಾಚರ್ ಅನ್ನು ಪಡೆದುಕೊಳ್ತಾ ಇದೆ. ಅದು ಕೂಡ ಬಿರುಸಿನ ವಿಕೆಟ್ ಕೂಡ ಕೈಗೊಳ್ಳುತ್ತಾ ಇದೆ. ಚಕ್ರ ಯುವ ಪರವಾಗಿ ಅನುಭವದ ಬ್ಯಾಟರ್ ಬಿರುಸಿನ ಆಟಗಾರ ಬ್ರಿಜೇಶ್ ಪಟೇಲ್ ಬ್ಯಾಕ್ ಟು ದ ಪವಲಿಯನ್. ಬ್ರಿಜೇಶ್ ಪಟೇಲ್ ಮತ್ತೊಮ್ಮೆ ಎಸ್ಕಾರಿಕೆಯಲ್ಲಿ ಹೋಗಿ ಬಾ 5ನೇ ಬಾರಿ ಫಿಫ್ತ್ ಬಾರಿ ಎಸ್ಕಾರಿಕೆಯಲ್ಲಿ 20 ಓಟ್ಗಳು ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದ ಬ್ರಿಜೇಶ್ ಯಂಗ್ಸ್ಟರ್ಸ್ ಅನುಭವದ ಎಸ್ಕಾರಿಕೆ ಮುಖಾಂತರವಾಗಿ ಕೋಣೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಒಳ್ಳೆಯ ಕಂಬ್ಯಾಕ್ ಎಕ್ಸ್ಪೆನ್ಸಿವ್ ಬೌಲಿಂಗ್ ಕೂಡ ಅನ್ನಬಹುದು. ಗಜಪಡೆ ಚನ್ನಸಂದ್ರ ಪಂದ್ಯಾಟದ ಬಹಳಷ್ಟು ದುಬಾರಿಯಾಗಿ ತೇರ್ಗಡೆ ಆಗ್ತಾ ಇದೆ. ಪ್ರಾರಂಭವನ್ನು ಕಾಣ್ತಾ ಇದೆ. ಬಹಳಷ್ಟು ಅನುಭವದ ಅಂಪೈರ್ಗಳು ಇಂದಿನ ದಿನದ ಈ ಒಂದು ಪಂದ್ಯಾಟದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಡ್ತಾ ಇದ್ದಾರೆ. ಬಾರಿ ನೋಡಿ ಯಾರ್ಕರ್ ಲೈನ್ ಡೆಲಿವರಿ ಅನುಭವದ ಎಸ್ಗಾರಿಕೆಯನ್ನು ಮಾಡಿ ಡಾಟ್ ಡೆಲಿವರಿ ಮಾಡ್ತಾ ಇದ್ರಿ. ಕಮ್ ಬ್ಯಾಕ್ ಬೌಲರ್ ನೋಡಿ ಒಂದು ಎಸ್ಗಾರಿಕೆಯಲ್ಲಿ ಎಂತ ಒಂದು ಅವಿಸ್ಮರಣೀಯವಾಗಿ ಸಾಗ್ತಾ ಇದೆ ಅಂದ್ರೆ ಗಜಪಡೆ ಪರವಾಗಿ ಮೇಲುಗೈ ಸಾಧಿಸ್ತಾ ಇದೆ ಒಂದು ಎಸ್ಗಾರಿಕೆಯಲ್ಲಿ. ಹಿತೇಶ್ ಬಹುತೇಕ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನ ಮಾತನ್ನು ತಿಳಿಸ್ತಾ ಇದ್ದಾನೆ. ಕ್ರಿಕೆಟ್ ಅಲ್ಲಿ ಯಾವುದೇ ಏಜ್ ಇಲ್ಲ. ಈ ತರ್ಮದ ರಿವರ್ಸ್ ದಾಖಲಾತಿ ಪ್ರಯತ್ನ 20 ಓಟುಗಳ ಪೂರೈಕೆ. ಹೊಸ ಬ್ಯಾಟ್ಸ್ಮನ್ ಎಂಟ್ರಿ ಆಯಿತು. 20 ಓಟುಗಳ ಪೂರೈಕೆನೂ ಆಯಿತು. ಈ 3 ಓವರ್ಗಳ ಮುಕ್ತಾಯದ ಬಳಿಕ 21 ಎಸ್ ಓವರ್ ಕಂಪ್ಲೀಟ್. ಹಿತೇಶ್ ಅನುಭವದ ಎಸ್ಗಾರಿಕೆಯನ್ನು ಮಾಡಿ ಓವರ್ನ ಮುಕ್ತಾಯ ಮಾಡಿಕೊಡ್ತಾ ಇದ್ದಾರೆ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಅನುಭವದ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಂದೆಡೆ ಚಕ್ರವ್ಯೂಹ ಆದ್ರೆ ಇನ್ನೊಂದೆಡೆ ಗಜಪಡೆ ಪರವಾಗಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರಾರಂಭದಲ್ಲೇ ಲೀಗ್ ಕಪ್ ನಾಕೌಟ್ ಮಾದರಿಯ ಪಂದ್ಯಾಟಗಳು ಒಂದು ಟೂರ್ನಮೆಂಟ್ ಅಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ಬೆಳಕಿನ ಪಂದ್ಯಾಟಗಳು ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನೈಟ್ ಮ್ಯಾಚ್ಗಳು ಕೂಡ ಪ್ರಾರಂಭವನ್ನು ಕಾಣ್ತದೆ. ಬಹಳಷ್ಟು ಸುಂದರತೆಯ ಕ್ರೀಡಾಂಗಣದಲ್ಲಿ ಪ್ರಾರಂಭಗೊಂಡಂತಹ ಈ ಒಂದು ಟೂರ್ನಮೆಂಟ್ ನಾಳೆ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಎಸ್ಗಾರಿಕೆಯಲ್ಲಿ 1 2 3 ವಿನು ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಬೌಲಿಂಗ್ ಭಾಗದಲ್ಲಿ. ಸನ್ನಿಗೆ ಹೆಸರಂತ ಚೆಂಡು ಡಾಟೆಡ್ ಓಟುಗಳು ಬರ್ತಾ ಇಲ್ಲ. ಅನುಭವದ ಎಸ್ಗಾರಿಕೆ ಲಯವನ್ನು ಕಟ್ಕೊಳ್ತಾ ಇದ್ದಾರೆ. ಕಮ್ ಬ್ಯಾಕ್ ಇಟ್ಸ್ ಅ ಪ್ರೆಷರ್. ಚಕ್ರ ಆಟಗಾರರಿಗೆ ದಾಂಡಿಗರನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಓಟುಗಳನ್ನು ಬಿಟ್ಕೊಳ್ತಾ ಇಲ್ಲ. ಅನುಭವದ ರೀತಿಯ ಎಸ್ಗಾರಿಕೆ ಮತ್ತೊಮ್ಮೆ ವಿನಿ ಎಸ್ ಲೈಟ್ಸ್ ಆನ್ ಪ್ಲೀಸ್ ಲೈಟ್ಸ್ ಆನ್. ಎಸ್ ಈಗ ಬರ್ತಾ ಇದೆ. ಲೈಟ್ಸ್ ಆನ್ ಆಗ್ತಾ ಇದೆ. ಒಂಥರ ಚಳಿ ಆಗ್ತಾ ಇದೆ. ನೋಡೋಣ ಈ ಒಂದು ನೈಟ್ ಮ್ಯಾಚ್ ಅಲ್ಲಿ ಯಾವ ಒಂದು ತಂಡ ಮೇಲುಗೈ ಸಾಧಿಸ್ತದೆ ಇಂದಿನ ದಿನದಂದು ಅಂತ. ಸ್ವಲ್ಪ ಕಾಲಾವಕಾಶ ಇಲ್ಲಿ ಸ್ಟ್ರಾಟಜಿ ಟೈಮ್ ಔಟ್ ಇರುತ್ತೆ.
ಲೈಟ್ಸ್ ಆನ್ ಆದ ಮೇಲೆ ಈ ಒಂದು ಪಂದ್ಯಾಟ ಪ್ರಾರಂಭವನ್ನು ಕಾಣ್ತದೆ. डॉट बॉल ಹಾಯ್ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬಹಳಷ್ಟು ಅನುಭವದ ಅಂಪೈರ್ಗಳು ಕೂಡ ಈ ಒಂದು ಪಂದ್ಯಾಟದ ಕಾರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ. ನೋಡಿ ಫೈಡ್ ಲೈಟ್ ಆನ್ ಆಯಿತು. ಬಹಳಷ್ಟು ರೋಮಾಂಚಕ ಪಂದ್ಯಗಳು ಈಗ ಪ್ರಾರಂಭವನ್ನು ಕಾಣ್ತದೆ. ಈ ತರವಾದ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ವೈಡ್ ಹೊಡೆದ ರವಾನೆ ಆಗ್ತಾ ಇದೆ. ಅತಿರಿಕ್ತ ಹಸುಗಾರಿಕೆ ಆಗ್ತಾ ಇದೆ. 25 ಓಟಗಳಿಗೆ ಸೇರ್ಪಡೆ ಆಗ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ವಿನಿ ಹಸುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಸ್ಟಿಗೋ ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ ಕೂಡ. ಸ್ಟಾಪರ್ ಆಗಿ ಬೀಸುವಂತ ಪ್ರಯತ್ನ ಮಾಡಬಹುದು. ಅದರಲ್ಲಿ ಬೌಂಡ್ರಿ ಸೇವ್ ಆಗ್ತಾ ಇದೆ. ಹೆಚ್ಚುವರಿ ಆಗ್ತಾ ಇದೆ. 2 runs. 10 ಮಿನಿಟ್ ಒಂದು ಸೇವ್ ಆಗ್ತಾ ಇದೆ. ನೋಡಿ ಬೌಂಡ್ರಿಯನ್ನು ತಡೆ ಹಿಡಿತಾ ಇದರಲ್ಲಿ ಅಕ್ಷಯ್, ಅನುಭವದ ಕ್ಷೇತ್ರ ರಕ್ಷಣೆ ಆಟಗಾರ ಕೂಡ. ನೋಡಿ ಎಂತ ಒಂದು ಸಿಕ್ಸರ್ ಅನ್ನ ಇಲ್ಲಿ ಬೌಂಡ್ರಿ ಸೇವ್ ಅನ್ನು ಮಾಡಿ 4 ರನ್ ಸೇವ್ ಮಾಡ್ತಾ ಇದ್ದಾರೆ. 27 ಓಟುಗಳು. ಲಾಸ್ಟ್ ಬಾಕ್ಸ್ ವಿನಿ. ಈ ತರಹದ ಫೋಟೋಸ್ ಮಾದರಿ ಬಿದ್ದಂತಹ ಚೆಂಡು ಮಿಡ್ ವಿಕೆಟ್ ಸ್ಕೋರ್ ಭಾಗದಲ್ಲಿ ಸುಲಭದ ಸುಂದರ ಕ್ಷೇತ್ರ ರಕ್ಷಣೆ. ಅನುಭವದ ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ 20 ಓಟುಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 4 ಓವರ್ಗಳ ಮುಕ್ತಾಯದ ಬಳಿಕ 28 ಓಟಗಳು. ಇನ್ನೂ ಪವರ್ ಬರ್ತದೆ. ಇವಾಗ ರಾತ್ರಿ ಕತ್ಲಾಗ್ತಾ ಆಗ್ತಾ ಪವರ್ ಜಾಸ್ತಿ ಬರುತ್ತೆ. ಅಂದರೆ ಅವು ಸ್ಟ್ರೈಟ್ ಮಾಡಬೇಕಿತ್ತು ಸ್ವಲ್ಪ. ಅಲ್ಲೆಲ್ಲ ಹೋಗಿದ್ದಾವೆ, ಎಷ್ಟೋ ಬಲ್ಪ್ಗಳು ಇಲ್ಲ ಅದರಲ್ಲಿ.
ಹಿತೇಶ್ ಅಲ್ಲ. ಎಸ್, ಮತ್ತೊಮ್ಮೆ ಹಿತೇಶ್ ಕಮ್ ಬ್ಯಾಕ್ ಬೌಲರ್ ಬರ್ತಾ ಇದ್ದಾರೆ ನೋಡಿ. ಇಂದಿನ ಓವರ್ನಲ್ಲಿ ಬಹಳಷ್ಟು ಸೊಗಸಾಗಿ ಎಸ್ಕಾರಿಕೆಯನ್ನು ಮಾಡಿ ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸಿದಂತ ಆಟಗಾರ ಅವರ ಎರಡನೇ ಓವರ್ನ ಚಾಲ್ತಿಯಲ್ಲಿ ಮೊದಲ ಚೆಂಡನ್ನು ಎಸೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಗಿರೀಶ್ ಸನ್ನಿ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಕೀರ್ತಿ. ಬಹಳಷ್ಟು ಅನುಭವದ ಎಸ್ಕಾರಿಕೆ ಆಗ್ತಾ ಇದೆ. 1 ಓಟಗಳ ಪೂರೈಕೆ ಆಗ್ತಾ ಇದೆ. ಬೌಂಡ್ರಿಗಳು ಬರಬೇಕು, ಸಿಕ್ಸರ್ಗಳು ಬರಬೇಕು, ಓಟಗಳ ಒಂದು ಜವಾಬ್ದಾರಿಯನ್ನು ಪಡೆದುಕೊಳ್ಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ 8 ಓವರ್ಗಳ ಸೀಮಿತ ಪಂದ್ಯ ಕೂಡ ಇರೋದ್ರಿಂದ ಸರಾಸರಿ 70-80 ಟಾರ್ಗೆಟ್ ನೀಡಿದ್ರೆ ಗುಡ್ ಕಮ್ ಬ್ಯಾಕ್ ಟಾರ್ಗೆಟ್ ಕೂಡ ಅನ್ಬೋದು. ಮತ್ತೊಮ್ಮೆ ಹಿತೇಶ್ ಕೀರ್ತಿ. ಈ ತರವಾದ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಲೋಗೋ ವಿಭಾಗದಲ್ಲಿ ಒಂದರಂತೆ ಇನ್ನೊಂದು ಮಿಸ್ ಫೀಲ್ಡ್ ಮುಖಾಂತರವಾಗಿ ಔಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ನೋ ಬಾಲ್ ಕೂಡ, ನೋ ಬಾಲ್ +2 ಫ್ರೀ ಹಿಟ್ ಅವಕಾಶ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ಫುಲ್ ಟಾಸ್ ನೋ ಬಾಲ್ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಸವಸಾಜ್ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಂತ ನೈಟ್ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಮುಖಾಂತರವಾಗಿ ಸೀಸನ್ 3ರ ಅನುಭವದ ಎಲ್ಲಾ ಪಂದ್ಯಗಳು ಪ್ರಾರಂಭದಲ್ಲಿ ಮುಕ್ತಾಯಗೊಳ್ತಾ ಇದೆ. ಈ ತನಮದ ಫೈಟ್ ಅವಕಾಶವನ್ನ ಲಾಂಗ್ ಆನ್ ವಿಭಾಗದಲ್ಲಿ ಅಕ್ಷಯ್ ಕ್ಷೇತ್ರ ರಕ್ಷಣೆ. ಒಂದರಂತೆ ಇನ್ನೊಂದು ತ್ರಿವಳಿ ಓಟಗಳ ಮೊದಲನೇ ತ್ರಿವಳಿ ಓಟಗಳು ಕೂಡ ಈ ಒಂದು ಎಸ್ಗಾರಿಕೆಯಲ್ಲಿ ಕಂಡು ಬರ್ತಾ ಇದೆ. ಮಿಸ್ ಫೀಲ್ಡ್ ನ ಮುಖಾಂತರವಾಗಿ, ನೋ ಬಾಲ್ ನ ಮುಖಾಂತರವಾಗಿ 3 ಓಟದ ಕಲೆಯನ್ನು ಆಗ್ತಾ ಇದ್ರು. 35 ಓಟಗಳು, 35 ರನ್ಸ್. 5ನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಅನುಭವದ ಪಂದ್ಯಾಟ ಪ್ರಾರಂಭವನ್ನು ಕಾಣ್ತಾ ಇದೆ. ಹಿತೇಶ್ ಟು ಗಿರೀಶ್ ಸನ್ನಿ. ನಾಗವಾರ ಬೆಂಗಳೂರಲ್ಲಿ ಬೈಕಲ್ಲಿ ಬಂದ್ಬಿಡ್ತೀನಿ. ಇವಾಗ ಎಷ್ಟೊತ್ತಾದ್ರೂ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಬೆಳಗ್ಗೆ ಈ ತರಮಾದ ಸ್ಲೋಡ್ ಆಗಿ ಬಿದ್ದಂತ ಚೆಂಡು ಕ್ವಿಕ್ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 1 ಓಟಗಳ ಪೂರೈಕೆ ಆಗ್ತಾ ಇದೆ. ಸುಲಭದ ರೀತಿಯ 1 ಓಟದ ಹೆಚ್ಚುವರಿ ಮುಖಾಂತರವಾಗಿ ಹಿತೇಶ್ 4ನೇ ಚೆಂಡು, 3ನೇ ಚೆಂಡು ಕೂಡ ಮುಕ್ತವನ್ನು ಕಾಣ್ತಾ ಇದೆ. ಲಾಸ್ಟ್ 3 ಬಾಲ್. ಈ 36 ಓಟ್ಗಳು ಜೊತೆ ಆಟ ಬಿಲ್ಡ್ ಆಗ್ತಾ ಇದೆ. ಒಂದೆಡೆ ಕೀರ್ತಿ ಆದ್ರೆ ಇನ್ನೊಂದೆಡೆ ಗಿರೀಶ್ ಸನ್ನಿ ಪ್ರಾರಂಭವನ್ನು ಕಾಣ್ತಾ ಇದ್ದಾರೆ. ಚಕ್ರ ಯುವ ಪರವಾಗಿ ಪ್ರಾರಂಭದಲ್ಲಿ ಬಿರುಸಿನ ಓಟ್ಗಳು. ಈ ತರಮದಲ್ಲಿ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಅಕ್ಷಯ್ ಕ್ಷೇತ್ರ ರಕ್ಷಣೆ. 1 ಓಟ್ಗಳ ಪೂರೈಕೆ ಆಗ್ತಾ ಇದೆ. ಲಾಸ್ಟ್ 2 ಬಾಲ್ ಇನ್ನು ಕೂಡ ರಿಮೈನಿಂಗ್ ಆಗಿ ಉಳಿತಾ ಇದೆ. 5ನೇ ಓವರ್ನ ಮುಖ್ಯ ಬಹಳಷ್ಟು ಸೊಗಸಾದ ಪಂದ್ಯಾಟ ಸಾಗಿ ಬರ್ತಾ ಇದೆ. ಫ್ಲಡ್ ಲೈಟ್ ಮ್ಯಾಚ್ ನ ಮುಖಾಂತರವಾಗಿ ಪ್ರಾರಂಭಗೊಂಡಂತ ಈ ಒಂದು ಪಂದ್ಯಾಟ ಚಕ್ರ ಯುವ ವರ್ಸಸ್ ಗಜಪಡೆ ಚನ್ನಸಂದ್ರ. मुझे नहीं आता है, नहीं आता मुझे, कसम से मैं तो करता हूँ. ಹಂಗೆ ಮಾಡ್ತಾ ಇರೋದು. ಆಯ್ತು, ಹಿತೇಶ್ ಮತ್ತೊಮ್ಮೆ ಈ ತರಹದ ಬಹಳಷ್ಟೊಂದು ಸುಂದರತೆ ಎಸ್ಗಾರಿಕೆ. ಗುಡ್ ಲೆಂತ್ ಆಗಿ ಎಸೆದಂತ ಚೆಂಡು 1 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 38 ಓಟಗಳು ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ 5ನೇ ಓವರ್ನ ಮುಕ್ತಾಯಕ್ಕೆ ಚಕ್ರ ಯುವ ಈ ಒಂದು ಪಂದ್ಯಾಟದ ಪ್ರಾರಂಭೋತ್ಸವ ಜೊತೆ ಆಟ ಕೂಡ ಬಿಲ್ಡನ್ನು ಮಾಡ್ತಾ ಇದ್ದಾರೆ. ಹಿತೇಶ್ ಲಾಸ್ಟ್ ಬಾಲ್ ಟು ಗೋ. ಈ ತರವಾದ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಲ್ಲಿ ಫೀಲ್ಡರ್ 1
1+2. ಅವಳಿಗಳ ಸೇರ್ಪಡೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ 42. After the completion of 5 overs, scores moves on 40. Loss of 2 wickets. ಕಮ್ ಬ್ಯಾಕ್ ಆಗ್ತಾ ಇದೆ ನೋಡಿ. ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತಾ ಇದೆ. ಕ್ವಿಕ್ ರನ್ನಿನ ಓಟಗಳ ಸೇರ್ಪಡೆ ಮುಖಾಂತರವಾಗಿ 40 ಓಟಗಳು. ಇನ್ನು ಕೂಡ 18 ಚೆಂಡುಗಳ ಮೊದಲ ಇನ್ನಿಂಗ್ಸ್ ಪ್ರಾರಂಭದಲ್ಲಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಆ ಒಂದು ಎಸೆತಗಳಲ್ಲಿ ಈ ಒಂದು ಆಟಗಾರರು ಕಲೆ ಆಗ್ತಾರೆ ಕಾದು ನೋಡಬೇಕಾಗ್ತದೆ. ಚಕ್ರವ್ಯೂಹ ವರ್ಸಸ್ ಗಜಪಡೆ ಪರವಾಗಿ ಇಂದಿನ ದಿನದ ಫೆಡ್ ಲೈಟ್ ಮ್ಯಾಚ್ ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. ಸ್ಟಾರ್ಟ್ ಮಾಡಿ ಅಂಪೈರ್ಸ್, ಸ್ಟಾರ್ಟ್ ಮಾಡಿ ಸರ್. ಎಸ್, ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೊಮ್ಮೆ 18 ಚೆಂಡುಗಳು ಇನ್ನೂ ಬಾಕಿ ಉಳಿತಾ ಇದೆ. ಸಿಂಗಲ್ಸ್ ಕಾರ್ಯನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇಲ್ಲಿ ಸ್ಟ್ರೈಕ್ ಅಲ್ಲಿ ಅನುಭವದ ಬ್ಯಾಟರ್ಗಳು ಇನ್ನೂ ಕೂಡ ಅಂಕಣ ಒಳಭಾಗದಲ್ಲಿ ಪ್ರವೇಶಿಸಿಕೊಳ್ತಾ ಇದ್ದಾರೆ. ಎಸ್, ಓಕೆ, ಬೌಲರ್ ಸ್ಟಾಪ್ ಆಗ್ತಾ ಇದೆ. ಎಸ್, ನೋಡೋಣ ಕಮ್ ಬ್ಯಾಕ್ ಆಗ್ತಾರ ಚಕ್ರ ಯುವ ಇವು ಮುಂದಿನ 18 ಎಸೆತಗಳಲ್ಲಿ ಅಂತ. ಈ ತರವಾದ ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ. ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ ನೋಡಿ. ಅನುಭವದ ಎಸ್ಕಾರಿಕೆ ಮಾಡಿ ಕೊಡ್ತಾ ಇದ್ದಾರೆ. ಸ್ವಿಂಗ್ ಎಸೆದಂತ ಚೆಂಡು ನೆಟ್ ನೇರ ಲೆಗ್ ಬೈಸ್ ಮಾದರಿಯಲ್ಲಿ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಅನುಭವದ ರೀತಿಯ ಎಸ್ಕಾರಿಕೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಗಜಪಡೆ ಈ ಒಂದು ಪಂದ್ಯಾಟವನ್ನು ಮೇಲುಗೈ ಸಾಧಿಸ್ತಾ ಇದೆ. ಈ ತರವಾದ ಸ್ಟಾಪಡ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಡೆಲಿವರಿ ಚುಕ್ಕ ಎಸೆತ ಮಾರ್ಪಾಡಾಗ್ತಾ ಇಲ್ವ. ಒಳ್ಳೆ ಕಮ್ ಬ್ಯಾಕ್ ಎಕ್ಸ್ಪೆನ್ಸಿವ್ ಓವರ್ ಕೂಡ ಅನ್ಬೋದು ನೋಡಿ. ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದಾರೆ. ಒಂದೆಡೆ ಗುಡ್ ಲೆಂತ್ ಬೌಲಿಂಗ್ ಅನ್ನು, ಒಂದೆಡೆ ಯಾರ್ಕರ್ ಲೆಂತ್ ಡೆಲಿವರಿಯನ್ನು ಮಾಡ್ತಾ ಇದಾರೆ. ಸಿಂಗಲ್ಸ್ ಕಾರ್ಕೆಯಲ್ಲಿ ಉತ್ತಮ ರೀತಿಯ ಲೈವ್ ಅನ್ನು ಕಟ್ಟಿಕೊಳ್ತಾ ಇದ್ದಾರೆ. 40 ರನ್ಸ್ ಓಟುಗಳು ಬರಬೇಕಾಗ್ತದೆ. ಯಾಕಂದ್ರೆ 8 ಓವರ್ಗಳ ಸೀಮಿತ ಪಂದ್ಯಾಕೂಟ ಇರೋದ್ರಿಂದ ಸರಾಸರಿ 70 ಹಾಗೂ 75 ಓಟುಗಳು ಬಂದ್ರೆ ಮುಂದಿನ ತಂಡಕ್ಕೆ ಒಂದು ನಿಗದಿತ ಟಾರ್ಗೆಟ್ ಅನ್ನು ನೀಡಿದಂಗೆ ಆಗ್ತದೆ. ಮತ್ತು ಫೋಟೋಸ್ ಆಗಿ ಬಿದ್ದಂತ ಚಾನಲ್ ಅಕ್ಷಯ ಕ್ಷೇತ್ರ ರಕ್ಷಣೆಯಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ವಂಚಿಗೋಟುಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಡೆಲಿವರಿ ಕೂಡ ಅನ್ಬೋದು. ಪ್ರೆಷರ್ ಆಗ್ತಾ ಇದೆ ಇಲ್ಲಿ ಚಕ್ರವ್ಯೂಹ ಆಟಗಾರರಿಗೆ. ಯಾಕಂದ್ರೆ 6ನೇ ಓವರ್ ಪಂದ್ಯಾಟಗಳು ಕೂಡ 6ನೇ ಓವರ್ನ ಎಸ್ಕಾರಿಕೆ ಕೂಡ ಕಂಡು ಬರ್ತಾ ಇದೆ. ಆದರೆ ಯಾವುದೇ ಬಿರುಸಿನ ಓಟ್ಗಳು ಕೂಡ ಇನ್ನೂ ಖಾತೆಯನ್ನು ಪ್ರಾರಂಭಿಸ್ತಾ ಇಲ್ಲ.
ಈ ತರಮದ ಹೆಚ್ಚಾಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಯಾವುದೇ ಓಚ್ಗಳಿಲ್ಲ ಅಲ್ಲಿ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಸ್ಕ್ವೇರ್ ಗಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಕಾಯ್ದಿರಿಸ್ತಾ ಇದ್ದ. ಅವನಲ್ಲಿ ಬೆಳಕಿನ ಪಂದ್ಯಾಕೂಟಗಳು ಬಹಳಷ್ಟು ಒಂದು ಬಿರುಸಿನಿಂದ ಸಾಗಿ ಬರ್ತಾ ಇದ್ದ. ಮತ್ತೊಮ್ಮೆ ಸಿಂಗ್ ಓಹೋ ವಾಟ್ ಅ ಬ್ಯೂಟಿ ಡೆಲಿವರಿ ನೋಡಿ, ಇಲ್ಲಿ ಕಮ್ ಬ್ಯಾಕ್ ಡೆಲಿವರಿ ಕೂಡ ಅನ್ಬೋದು. ಪೀಸ್ಫುಲ್ ಬೌಲಿಂಗ್, ಲಾಸ್ಟ್ ಬಾಲ್ ಟು ಗೋ. ಉತ್ತಮ ರೀತಿಯ ಹಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಓವರ್ನಲ್ಲಿ. ಸಿಂಗ್ ಎಸೆದಂತ ಚೆಂಡು ಮತ್ತೊಮ್ಮೆ ಲೆಗ್ ಬೈಸ್ ಮಾದರಿಯ ಚೆಂಡು ಯಾರ್ಕರ್ ಲೈನ್ ಡೆಲಿವರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಓವರ್ ಕಂಪ್ಲೀಟ್. ಸಿಂಗ್ ಎಸ್ಕಾರ್ಕೆಯಲ್ಲಿ ಕೇವಲ ಒಂದು ಓಟವನ್ನು ಬಿಟ್ಟು ಒಳ್ಳೆ ಎಕ್ಸ್ಪೆನ್ಸಿವ್ ಓವರ್ ಆಗಿ ಹೊರ ಹೊಮ್ತಾ ಇದ್ದಾರೆ. ಸಿಂಗ್ ಗಜಪಡೆಯ ಮೇಲುಗೈ ಸಾಧಿಸ್ತಾ ಇದ್ದಾರೆ ಒಂದು ಪಂದ್ಯಾಟದಲ್ಲಿ. After the completion of 6 over, scores moves on 41. ಅಲ್ಲಿ ಬೀಳ್ಬೇಕು ಸ್ವಲ್ಪ, ಅಲ್ಲೇ ಛತ್ರ ಸ್ವಲ್ಪ ಲೈಟ್ ಬಿದ್ದರೆ ಅದೇನಂತ ಬೌಲರ್ ಹೆಸರೇನು? ಎಸ್ ವಿನಿ ಮತ್ತೊಮ್ಮೆ ಎಸ್ಕಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 1 2 3 ವಿನಿ. ಈ ತರಮದ ಅಷ್ಟಪಟಾಗಿ ಬೀಸುವಂತ ಪ್ರಯತ್ನ, ಅಲ್ಲಿ ರನ್ ಔಟ್. ಎಸ್, ಇದು ಕ್ಲೀನ್ ಔಟ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ ನಿರ್ಣಾಯಕರು. ರನ್ ಅನ್ನು ಕೊದ್ದಲು ಹೋಗಿ ಸುಲಭದ ರೀತಿಯ ಒಂದು ರನ್ ಔಟ್ಗೆ ತುತ್ತಾಗ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಪತನಗೊಳ್ತಾ ಇದೆ. ಯಾರು ಔಟ್ ಆಗಿರೋದು? ಸಾನಿ ಬ್ಯಾಕ್ ಟು ದ ಪವೆಲಿಯನ್. ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ಜೋಸ್ ನಂಬರ್ 43 ಮೋನಿ. ಕಾದು ನೋಡ್ಬೇಕಾಗ್ತದೆ ಎಷ್ಟರ ಮಟ್ಟಿಗೆ ಮೋನಿಯ ಆಟ ಪ್ರಾರಂಭವನ್ನು ಕಾಣ್ತದೆ ಒಂದು ಪಂದ್ಯಾಟದಲ್ಲಿ ಅಂತ. ಯಾಕಂದ್ರೆ ಪ್ರಾರಂಭದಲ್ಲೇ ನಾವು ಲೀಗ್ ಮ್ಯಾಚ್ ಅನ್ನ ಗೆಲುವನ್ನು ಸಾಧಿಸಬೇಕಾಗ್ತದೆ. ಯಾಕಂದ್ರೆ ಮುಂದಿನ ಒಂದು ಹಂತಕ್ಕೆ ತಲುಪಬೇಕಾದ್ರೆ ಪ್ರಾರಂಭದಲ್ಲೇ ಗೆಲುವು, ಅದಾದ ನಂತರ ಸುಲಭದ ರೀತಿಯ ಉತ್ಸವವನ್ನು ಕಾಣಬೇಕಾಗ್ತದೆ. ಈ ತರಹದ ಬಹಳಷ್ಟು ಸುಂದರತೆ ಎಸ್ಕಾರ್ಕೆ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ. ಒಮ್ಮೆ ಸಿಂಗ್ ಹಿಂದಿನ ಓವರ್ನಲ್ಲಿ ಕೇವಲ ಒಂದು ಓಟವನ್ನು ಬಿಟ್ಟು ಅನುಭವದ ರೀತಿಯ ಲೈವ್ ಅನ್ನು ಕಟ್ಕೊಂಡಿದ್ರು. ಅದಾದ ನಂತರ ವಿನಿ ಕೂಡ ಅದೇ ಹಂತಕ್ಕೆ ತಲುಪ್ತಾ ಇದ್ದಾರೆ. ನೋಡಿ ಎಂತ ಒಂದು ಬೌಲಿಂಗ್ ಪ್ರದರ್ಶನ ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ ಅಲ್ಲಿ. ಈ ಒಂದು ಪಂದ್ಯಾಟ ಗಜಪಡೆ ಚನ್ನಸಾಂದ್ರ ಮೇಲುಗೈ ಸಾಧಿಸ್ತಾ ಇದೆ. ಮತ್ತೊಮ್ಮೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಾತಾವರಣದಲ್ಲಿ ಬಲಿಸಿ ಬ್ಯಾಟ್ಗಳನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಓಟಗಳನ್ನ ಬಿಟ್ಟುಕೊಡ್ತಾ ಇಲ್ಲ. ಚುಕ್ಕೆ ಹಸ್ತಗಳು ಮಾರ್ಪಾಡಾಗ್ತಾ ಇವ. ಓಟಗಳ ಸ್ಥಗಿತತೆಗೊಳ್ತಾ ಇದೆ. +1 ಬಾಯ್ಸ್ ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. 2 ಹೊಡೆದ ಹೆಚ್ಚುವರಿ. ವಾಯ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ. ಎಷ್ಟನೇ ಬಾಲ್ ಇದು?
ವಾಯ್ಸ್ ಕರೆಕ್ಟಾಗಿ ಮಾಡಿ ಸ್ವಲ್ಪ. ಸ್ಕೋರ್ ಎಲ್ಲ ಹಾಕೊಂತಿರೋದು ಅದು ಇನ್ನೊಂದು ಮೈಕ್ ಇತ್ತಲ್ಲ ಅದಕ್ಕೂ ನೋಡೋಣ. ಅದು ಅವಾಗ ಹಲೋ ಲಾಸ್ಟ್ ಬಾಲ್ ಈ ತನ್ಮದ ವಿನಿ ಎಸೆದಂತ ಚೆಂಡು ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ತೇಲ್ತಾ ಇದೆ. ಯಸ್, ಇದು ಸಿಂಪಲ್ ಕ್ಯಾಚ್. ಅನುಭವದ ಕ್ಯಾಚ್ ಅನ್ನು ಪಡೆದುಕೊಂಡು ಮತ್ತೊಂದು ಮೋನಿ ವಿಕೆಟ್ ಧರೆಗುರುಳ್ತಾ ಇದೆ. ಬಹಳಷ್ಟೊಂದು ಸೊಗಸಾದ ಎಸೆಗಾರಿಕೆಯನ್ನು ಮಾಡಿ ಓವರ್ ಕಂಪ್ಲೀಟ್ ಕೂಡ ಆಗ್ತಾ ಇದೆ. 6 ಓವರ್ಗಳ 7 ಓವರ್ಗಳ ಮುಕ್ತಾಯದ ಬಳಿಕ ಅಂಕಪಟ್ಟಿ ಅಂಶ ಸ್ಥಗಿತತೆಗೊಳ್ತಾ ಇದೆ. 45ಕ್ಕೆ 4 ಹುದ್ದರಿ ಕೂಡ ಪಡೆದುಕೊಳ್ತಾ ಇದೆ. ಎಸ್, ಮುರಳಿ ಎಸ್ಗಾರಿಕೆಯಲ್ಲಿ ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಆತ್ಮೀಯ ಅಭಿಮಾನಿಯಾದಂತಹ ಅನುಭವದ ಹಿರಿಯ ಕ್ರೀಡಾಪಟು ಚಾನಸಂದ್ರ ಗಜಪಡೆಯ ಮೇಲುಗೈ ಆಟಗಾರ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಬಂತು ನೋಡಿ, ಕಮ್ ಬ್ಯಾಕ್ ಡೆಲಿವರಿ, ಯಾರ್ಕರ್ ಲೈನ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಲೈವ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆ ಒಂದು ಕ್ಷಣದಲ್ಲೂ ಕೂಡ ಯಾವುದೇ ಒಂದು ಬಿರುಸಿನ ಓಟ್ಗಳಿಗೆ ಕೈ ಹಾಕಲು ಸಾಧ್ಯವಾಗ್ತಾ ಇಲ್ಲ. ಕೊನೆಯವ್ರನ್ನ ಚಾಲ್ತಿಯಲ್ಲಿ ಪಂದ್ಯಾಟ. ಗಜಪಡೆ ಅವ್ರ ಮತ್ತೊಮ್ಮೆ ನೋಡಿ ಸ್ವಿಂಗ್ ಅನ್ನು ಮಿಸ್ ಆಗ್ತದೆ. ಬಲಿಷ್ಠ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೆ ಬ್ಯಾಟಿನಿಂದ ಯಾವುದೇ ಉತ್ತರಗಳು ಕೂಡ ಕಂಡು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒನ್ಸ್ ಮೋರ್. ಮೂರನೇ ಚೆಂಡು, ಥರ್ಡ್ ಬಾಲ್. ಈ ತನ್ಮದ ವೈಟ್ ಆಗಿ ಹೊಡೆದಂತ ಚೆಂಡಿನ ಮುಖಾಂತರವಾಗಿ 1-2 ಓಟದ ಸುಲಭದ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದ್ದ. ಮಿಸ್ ಫೀಲ್ಡ್ ಮುಖಾಂತರವಾಗಿ 3 ಓಟಗಳು, 3 ರನ್ಸ್ ಕಂಪ್ಲೀಟ್ ಆಗ್ತಾ ಇದೆ. 48 ಓಟಗಳು, ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. ಮುರಳಿ ಎಸ್ಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಕೂಡ ಎನ್ನಬಹುದು. ಅವರ ಒಂದು 9 ಚೆಂಡುಗಳ ಮುಕ್ತಾಯಕ್ಕೆ 9 ಓಟಗಳನ್ನು ಸರಾಸರಿಯಾಗಿ ಬಿಟ್ಟುಕೊಡ್ತಾ ಇದ್ದಾರೆ. 4ನೇ ಬಾರಿ. ಈ ತರ್ಮದ ಸ್ಲೋಡ್ ಆಗಿ ಬಿದ್ದಂತ ಚೆಂಡು, ಸುಲಭದ ರನ್ಔಟ್ ಮತ್ತೊಮ್ಮೆ ಮರಳಿ ಬರ್ತಾ ಇದೆ ನೋಡಿ. ಚಕ್ರವ್ಯೂಹ ಪರವಾಗಿ ಮತ್ತೊಂದು ವಿಕೆಟ್ ಗೆಟ್ ಡೌನ್ ಆಗ್ತಾ ಇದೆ. 1 ರನ್ ಇತ್ತು, ಆದರೆ 2 ರನ್ ಅನ್ನು ಕದಿಯಲು ಹೋಗಿ ಸುಲಭದ ರೀತಿಯ ವಿಕೆಟ್ ಅನ್ನು ಒಪ್ಪಿಸಿ ರೂಪೇಶ್ ಬ್ಯಾಕ್ ಟು ದ ಪವಿಲಿಯನ್. ಎಸ್, ವಿನಯ್ ಕುಮಾರ್, ಜರ್ಸಿ ನಂಬರ್ 10, ಬಹಳಷ್ಟು ಸೀನಿಯರ್ ಪ್ಲೇಯರ್ ಆದಂತ ನಮ್ಮ ಚನ್ನಸಂದ್ರ ಅನುಭವದ ಆಟಗಾರ, ಯೂತ್ಸ್ನ ಮೇಲೆತ್ತುವಂತ ಒಂದು ಹಿರಿಯ ಕ್ರೀಡಾಪಟು. ನಾನ್ ಸ್ಟ್ರೈಕ್ ಅಲ್ಲಿ ನೋಡಿ, ಬಿಗ್ ಶಾಟ್, ವಾಟ್ ಬ್ಯೂಟಿಫುಲ್ ಶಾಟ್. ಎಂತ ಒಂದು ಅವಿಸ್ಮರಣೀಯ ಶಾಟ್ ಕೊನೆ ಒಂದು ಕ್ಷಣದಲ್ಲಿ ಬರ್ತಾ ಇದೆ ನೋಡಿ. ನೈಟ್ ಮ್ಯಾಚಿನ ಮೊದಲ ಪಂದ್ಯಾಟದಲ್ಲಿ ಬೆರ್ರೋಸಿನ ಸಿಕ್ಸರ್ನ ಮುಖಾಂತರವಾಗಿ ಕೊನೆಯ ಒಂದು ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಕೊನೆಯ ಒಂದು ಎಸೆಗಾರಿಕೆಯಲ್ಲಿ ಪಡೆದುಕೊಳ್ತಾರೆ ಕಾದು ನೋಡಬೇಕಾಗ್ತದೆ. ಬಿಗ್ ಶಾಟ್ನ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಕೀರ್ತಿ ಸ್ಟ್ರೈಕ್ ಅಲ್ಲಿ. ಎಸ್, ರನ್ಔಟ್ ಮುಖಾಂತರವಾಗಿ 1 ರನ್ ಕಂಪ್ಲೀಟ್ ಆಗ್ತಾ ಇದೆ. 56-57 ಒಂದು ಟಾರ್ಗೆಟ್ ಕೂಡ ಇದು. ಕಾದು ನೋಡಬೇಕಾಗ್ತದೆ. ಬಹಳಷ್ಟು ರೋಮಾಂಚಕ ಪಂದ್ಯಾಟ. ಈಗ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ.
ಚಕ್ರವ್ಯೂಹ 56ರ ಒಂದು ಟಾರ್ಗೆಟ್ ಹಾಗೂ 57ರ ಟಾರ್ಗೆಟ್ ಅನ್ನು ನೀಡ್ತಾ ಇದ್ದ. ಎಷ್ಟರ ಮಟ್ಟಿಗೆ ಗಜಪಡೆ ಚನ್ನಸಂದ್ರ ಆಟಗಾರರು ಈ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ತಾರೆ ಕಾದು ನೋಡಬೇಕಾಗ್ತದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂತಹ ಒಂದು ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ಯ ಮುಂದಾಳತ್ವದ ಎಲ್ಲ ಪಂದ್ಯಾಟಗಳು ಬೆಳಗಿನ ಜಾವದಲ್ಲಿ ಮುಕ್ತಾಯಗೊಂಡು ನೈಟ್ ಮ್ಯಾಚ್ಗೆ ಪದಾರ್ಪಣೆ ಆಗ್ತಾ ಇದೆ. 2 ದಿನಗಳ ಕಾಲ ಡ್ಯಾನ್ ನೈಟ್ ಮ್ಯಾಚ್ ಹೊನಲು ಬೆಳಕಿನ ಪಂದ್ಯಾಕೂಟಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತಾ ಇದೆ. ಗೆದ್ದಂತ ತಂಡಗಳಿಗೆ ಬಹಳಷ್ಟು ಒಂದು ಅವಿಸ್ಮರಣೀಯ ಟ್ರೋಫಿಯನ್ನು ಕೊಟ್ಟು ಸನ್ಮಾನಿಸಲಾಗ್ತದೆ. ಮ್ಯಾನ್ ಆಫ್ ದ ಸೀರೀಸ್ ಬೈಸೈಕಲ್ ಇರ್ತದೆ. ಅದೇ ರೀತಿ ಬೆಸ್ಟ್ ಬ್ಯಾಟರ್ ಹಾಗೂ ಬೆಸ್ಟ್ ಬೌಲರ್ ಸ್ಮಾರ್ಟ್ ವಾಚ್ ಕೊಟ್ಟನ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತದೆ. 57 ಟಾರ್ಗೆಟ್. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೆಟ್ ನೇರ ಯೂಟ್ಯೂಬ್ ಮುಖಾಂತರ ಜಾಲತಾಣದಲ್ಲಿ ಮೂಡಿ ಬರುತ್ತಿರುವ CR7 ಅಫಿಷಿಯಲ್ ಬಹಳಷ್ಟು ಅನುಭವದ ರೀತಿಯ ಒಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಇಂದಿನ ದಿನದಂದು ಪ್ರಾರಂಭಗೊಂಡು ಯಾವುದೇ ಕುಂದು ಕೊರತೆಗಳಿಲ್ಲದೆ ಅನುಭವದ ಕ್ಯಾಮ್ರಾಮ್ಯಾನ್ಗಳು ಅಲಿ ಹಾಗೂ ಅನುಭವದ ಕ್ಯಾಮ್ರಾಮ್ಯಾನ್ಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ CR7 ಅಫಿಷಿಯಲ್ನ ಪರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆಯ ಡ್ಯಾನ್ಸಿಂಗ್ ಅಂಪೈರ್ಗಳು ನಮ್ಮ ಸಂತೋಷ್ ಹಾಗೂ ಪ್ರಮೋದ್ ರವರು ಕೂಡ ಈ ಒಂದು ಟೂರ್ನಮೆಂಟಿನ ಅನುಭವದ ರೀತಿಯ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಎರಡನೇ ಇನ್ನಿಂಗ್ಸ್ ಪ್ರಾರಂಭವನ್ನು ಕಾಣ್ತದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದ ಬಹಳಷ್ಟು ಅವಿಸ್ಮರಣೀಯವಾಗಿ ಹಮ್ಮಿಕೊಂಡಂತ ಜನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಬಹಳಷ್ಟು ಆಯೋಜಕರು ಆರ್ಗನೈಸರ್ಗಳು ಕೂಡ ಈ ಒಂದು ಟೂರ್ನಮೆಂಟ್ಗೆ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರಿಗೂ ಮಗದೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಯಾಕಂದರೆ ಈ ಒಂದು ಟೂರ್ನಮೆಂಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂದರೆ ಅದು ಆಯೋಜಕರಿಗೆ ಗೊತ್ತಿರುತ್ತೆ ಅವರ ಕಷ್ಟ. ಆದರೆ ಈ ಒಂದು ಟೂರ್ನಮೆಂಟಿನ ಈ ಒಂದು ಜಾಗದಲ್ಲಿ ಅದ್ಧೂರಿಯಾಗಿ ಹಮ್ಮಿಕೊಂಡು ಮೊದಲನೆಯ ಪ್ರಾರಂಭದಲ್ಲಿ ದಿನಗಳ ಮುಖಾಂತರವಾಗಿ ಪಂದ್ಯಾಟಗಳು ಮುಕ್ತಾಯಗೊಂಡಿತ್ತು. ಅದೇ ರೀತಿ ಈಗ ಫೆಡ್ಲೈಟ್ ಮ್ಯಾಚ್ ಕೂಡ ಪ್ರಾರಂಭವಾಗಿದೆ. ಮೊದಲನೇ ಪಂದ್ಯಾಟದಲ್ಲಿ ಚಕ್ರವ್ಯೂಹ ವರ್ಸಸ್ ಗಜಪಡೆ ಚನ್ನಸಂದ್ರ ಪರವಾಗಿ ಪಂದ್ಯಾಟ ಪ್ರಾರಂಭವನ್ನು ಕಾಣ್ತದೆ. 57ರ ಒಂದು ಟಾರ್ಗೆಟನ್ನು ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತದೆ ಒಂದು ಮ್ಯಾಚಲ್ಲಿ ಅಂತ ಕಾದು ನೋಡಬೇಕಾಗ್ತದೆ. ಎಸ್, ಬ್ಯಾಟರ್ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ ಗಜಪಡೆ ಚನ್ನಸಂದ್ರ ಪರವಾಗಿ ಅಕ್ಷಯ್ ಹಾಗೂ ಮುರಳಿ ಓಪನಿಂಗ್ ಕ್ರಮಾಂಕ ದಾಂಡಿಗನಾಗಿ ಗಜಪಡೆ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಎಸ್ಕಾರ್ಕೆ ಭಾಗದಲ್ಲಿ ಬೌಲರ್ ವಿನಯ್. ಎಸ್, ಸ್ಟಾರ್ಟ್ ಕರೆದು ಬಹಳಷ್ಟು ಅನುಭವದ ಸೀನಿಯರ್ ಆಟಗಾರರು ಕೂಡ ಈ ಒಂದು ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಗ್ಯಾಸ್ ಬಂತು ನೋಡಿ, ಬಿಗ್ ಶಾಟ್ ಅಕ್ಷಯ್ ಕವರ್ಸ್ ಮೇಲೆ ಭಾಗದಲ್ಲಿ ಹೊಡೆದಂತ ಚಾಡು. 1 ಬಾಲ್, 2 ಬಾಲ್ಸ್, 3 ಬಾಲ್ಸ್, 4 ಬಾಲ್ಸ್, ಬೌಂಡ್ರಿ. ಅನುಭವದ ರೀತಿಯ ಬೌಂಡ್ರಿ ಪ್ರಾರಂಭ ಆಗ್ತಾ ಇದ್ದಲ್ಲಿ 57ರ ಒಂದು ಟಾರ್ಗೆಟ್. ಎಂತ ಒಂದು ಬಿರುಸಿನ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ಚಾಟಿಗೆ 400 ಸ್ಟ್ರೈಕ್ ರೇಟ್. ಇಟ್ಸ್ ಅ ಬ್ಯೂಟಿಫುಲ್ ಶಾಟ್. ಅಕ್ಷಯ್ ಹಿಂದೆ ನಡೆದಂತಹ ಒಂದು ಮ್ಯಾಚ್ ಅಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಅದಾದ ನಂತರ ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸಿದ್ರು 1 ಮ್ಯಾನ್ ಆರ್ಮಿ ತರ. ಅದೇ ರೀತಿ ಬೌಲಿಂಗ್ ವಿಭಾಗದಲ್ಲಿ ಬಂದ್ರೆ ಮುರಳಿ ಗಜಪಡೆ ಪರವಾಗಿ ಗಜದಂತ ಎಸ್ಗಾರಿಕೆಯನ್ನು ಮಾಡಿದ್ರು. ಎಸ್, ಮತ್ತೊಮ್ಮೆ ಎರಡನೇ ಚೆಂಡು, ಸೆಕೆಂಡ್ ಬಾಲ್. ವೈನಯ್ ಕುಮಾರ್ ಎಸ್ಗಾರಿಕೆಯಲ್ಲಿ ಮೊದಲನೇ ಚೆಂಡಿಗೆ ಬೌಂಡ್ರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. 57ರ ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಡಿಫೆಂಡ್ ಆಗ್ತದೆ, ಚೇಂಜ್ ಆಗ್ತದೆ ಕಾದು ನೋಡಬೇಕಾಗ್ತದೆ. ಎರಡನೇ ಚೆಂಡು ಬಹಳಷ್ಟು ಒಂದು ಸುಂದರತೆ ಎಸ್ಗಾರಿಕೆ ನೋಡಿ. ಇಲ್ಲಿ ಸ್ವಿಂಗ್ ಅನ್ನು ಮಿಸ್ ಆಗ್ತದೆ. ನೆಟ್ ನೇರ ಗುಡ್ ರಕ್ಷಕನಾಗಿ ಚೇತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಟೋಲಸ್ ಮ್ಯಾನ್. ಮೊದಲನೇ ಚೆಂಡು ಸುಲಭದ ರೀತಿಯ ಒಂದು ಬೌಂಡ್ರಿಯನ್ನು ಕಲೆ ಹಾಕಿದ್ರು. ಅದಾದ ನಂತರ ಎರಡನೇ ಚೆಂಡು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಎಸ್, 20 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಜರ್ಸಿ ನಂಬರ್ 10 ವಿನಯ್ ಕುಮಾರ್ ಎಸ್ಕಾರ್ಕೆಯಲ್ಲಿ. ಸಚಿನ್ ತೆಂಡೂಲ್ಕರ್ ಅವರ ಅಭಿಮಾನಿಯಾದಂತಹ ವಿನಯ್ ಕುಮಾರ್ ಹಿಂದೆ ನಡೆದಂಥ ಪಂದ್ಯಾಟದಲ್ಲಿ ಬಹಳಷ್ಟು ಅನುಭವದ ರೀತಿಯ ಎಸ್ಕಾರ್ಕೆಯನ್ನು ಮಾಡಿ ತಮ್ಮ ತಂಡಕ್ಕೆ ಬಹುಮುಖ್ಯ ಆಸರೆಯನ್ನು ಮಾಡಿದ್ರು, ಮೇಲುಗೈ ಸಾಧಿಸಿದ್ರು. ಈ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಎಸ್ಕಾರ್ಕೆಯನ್ನು ಮಾಡಿ ತಮ್ಮ ತಂಡಕ್ಕೆ ಮುನ್ನಡೆ ಕಾಣಿಸ್ತಾರೆ ಕಾದು ನೋಡಬೇಕಾಗ್ತದ. ಜಾಣ್ಮೆ ಆಟ ಪ್ರದರ್ಶನ ಆಗ್ತಾ ಇದೆ ನೋಡಿ. ಮುರಳಿ ದಾಂಡಿನಿಂದ ಒಂದು 30 ಮುಟ್ಟುವ ಮುಖಾಂತರ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಸೆನ್ಸಿಬಲ್ ಬ್ಯಾಟರ್ 5ಕ್ಕೆ ತಲುಪ್ತಾ ಇದೆ. 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ ವಿನಯ್ ಕುಮಾರ್ ಎಸ್ಕಾರ್ಕೆಯಲ್ಲಿ. ಇನ್ನು ಕೂಡ 3ರ ಎಸ್ಕಾರ್ಕೆ ಬಾಕಿ ಉಳಿತಾ ಇದೆ. ಶ್ರಮಿಸಿ ಲಾಸ್ಟ್ 2 ಬಾಲ್. ಈತನ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಯಸ್, ಅಲ್ಲಿ ನೋಡ ಫೀಲ್ಡರ್ ಸನ್ನಿ ಅನುಭವದ ಕ್ಯಾಚರ್. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ನಿಂತ ಒಂದು ಫೀಲ್ಡರ್ ಸುಲಭದ ಕ್ಯಾಚ್, ಲೈನ್ ಔಟ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ರು. ಅದು ಕೂಡ ಅಕ್ಷಯ್ ಬಲಿಷ್ಠ ಬಲಗೈ ದಾಂಡಿಗನ ಒಂದು ವಿಕೆಟ್ ಕೂಡ ಪತನಗೊಳ್ತಾ ಇದೆ. ಎಂಥ ಒಂದು ವಿಕೆಟ್ ನೋಡಿ. ಇಲ್ಲಿ ಗಜಪಡೆಯ ಅನುಭವದ ರೈಟಿ ಪವರ್ಫುಲ್ ಹಿಟ್ಟರ್ ಆದಂತ ಅಕ್ಷಯ್ ವಿಕೆಟ್ ಅನ್ನು ಧರೆಗುರುಳಿಸ್ತಾ ಇದ್ದಾರೆ. ಎಂಥ ಒಂದು ಕ್ಯಾಚ್ ಕೂಡ ಅಲ್ಲಿ ಸನಿ. ಯಾಸ್ ಈಗ ಬರ್ತಾ ಇದೆ ಕೆಚ್ಚದೆಯ ಸುಬ್ಬು ಸಲಗ, ಒಂಟಿ ಸಲಗ ಎಂಟ್ರಿ ಆಗ್ತಾ ಇದನ್ನ. ಸುಬ್ಬು
ಅಕ್ಷಯ್ ನಿರ್ಗಮನದ ನಂತರ ಬಂದಂತ ಸಲಗ ಸುಬ್ಬು ಎಷ್ಟರ ಮಟ್ಟಿಗೆ ತಮ್ಮ ಆಟವನ್ನು ಪ್ರಾರಂಭಿಸ್ತಾರೆ ಕಾದು ನೋಡ್ಬೇಕಾಗ್ತದ. ಬಹಳಷ್ಟು ಒಂದು ಸುಂದರತೆ ಕ್ರೀಡಾಂಗಣದಲ್ಲಿ ಫೆಡ್ ಲೈಟ್ ಮ್ಯಾಚ್ ಕೂಡ ಪ್ರಾರಂಭವಾಗ್ತಾ ಇದೆ. ಈತನ ಮಧ್ಯ ಸೊಗಸಾಗಿ ಎಸ್ಗಾರಿಕೆ ಆಗ್ತಾ ಇದೆ ನೋಡಿ. ಇಲ್ಲಿ ಸುಂದರತೆ ಎಸ್ಗಾರಿಕೆ ಮುಖಾಂತರವಾಗಿ ಡಾಟ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಬೌಲಿಂಗ್. ಎಸ್, ಮೊದಲನೇ ಓವರ್ನ ಮುಕ್ತವನ್ನು ಕಾಣ್ತಾ ಇದೆ. 6 ರನ್ಗಳು, ಒಂದು ಹುದ್ದರಿ ಕೂಡ ಪ್ರಾರಂಭದಲ್ಲಿ ಅಕ್ಷಯ್ ವಿಕೆಟ್ ದರೆಗೊಳ್ಳುತ್ತಾ ಇದೆ. ಇಲ್ಲಿ ಕಾದು ನೋಡಬೇಕಾಗ್ತದೆ. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. 51ರ ಒಂದು ಓಟಗಳು ಕೂಡ ಇನ್ನು ಬಾಕಿ ಉಳಿತಾ ಇದೆ. ಓಟಗಳು ಕಲೆ ಹಾಕಲು ಸಾಧ್ಯ ಆಗ್ತದೆ. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಿಕೊಡ್ತಾರೆ ಅಂತ. ಯಸ್, ಹೊಸ ಬೌಲಿಂಗ್ ಪರಿಚಯದಲ್ಲಿ ನ್ಯೂ ಬಾಲರ್ ರೂಪೇಶ್ ಆಲಿಯಾಸ್ ತಿಪ್ಪೆ, 26 ಜರ್ಸಿ ನಂಬರ್ ರೂಪೇಶ್ ರಾಜಣ್ಣ ಹೆಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಆಗ್ತಾ ಇದೆ. ಇಲ್ಲಿ 57ರ ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟದ ರೂವಾರಿ ಆಗ್ತಾರೆ ಬ್ಯಾಟರ್ಗಳು, ಮೇಲುಗೈ ಸಾಧಿಸ್ತಾರೆ ಕಾದು ನೋಡಬೇಕಾಗ್ತದೆ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನೆಟ್ಟಿನ ಯೂಟ್ಯೂಬ್ ಮುಖಾಂತರ ಬಹಳಷ್ಟು ಕ್ಲಿಯರ್ ಆಗಿ ಯೂಟ್ಯೂಬ್ ಮುಖಾಂತರ ಜಾಲತಾಣದಲ್ಲಿ ಮೂಡಿ ಬರುತ್ತಿರುವ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಕೂಡ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಮುಖಾಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಅನುಭವದ ಅಂಪೈರ್ಗಳು ಕೂಡ ತಮ್ಮ ಡಿಸಿಷನ್ ಅನ್ನು ಉತ್ತಮ ರೀತಿಯಲ್ಲಿ ನೀಡ್ತಾ ಇದ್ದಾರೆ. ಎಸ್, ರೂಪೇಶ್ ಹೊಸ ಪರಿಚಯ. ರೂಪೇಶ್ ರಾಜಣ್ಣ ಹೆಸರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಅನುಭವದ ಬ್ಯಾಟರ್ ಮುರಳಿ. ಇದರ ಮಧ್ಯೆ ವೈಡ್ ಹೊಡೆದ ರವಾನೆ ಆಗ್ತಾ ಇದೆ. ರೂಪೇಶ್ ಎಸೆದಂತ ಚೆಂಡು ಅಗಲವಾದ ಎಸೆತ ಸೇರ್ಪಡೆ ಆಗ್ತಾ ಇದೆ. 7ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 50ರ ಓಟುಗಳು ಬರಬೇಕಾಗ್ತದೆ ಜಯಕ್ಕಾಗಿ. ಕಾದು ನೋಡಬೇಕಾಗ್ತದೆ. ಒಂದು ಪಂದ್ಯಾಟದಲ್ಲಿ ಅದೃಷ್ಟದ ಲಕ್ಷ್ಮಿ ಯಾವ ತಂಡಕ್ಕೆ ಸೇರ್ಪಡೆ ಆಗ್ತಾಳೆ. ಒಂದೆಡೆ ಗಜಪಡೆನ, ಇಲ್ಲಾಂದ್ರೆ ಚಕ್ರ ಯುವನ. ಈತನ ಮಧ್ಯ ಫುಲ್ ಟಾಸ್ ಆಗಿ ಬೆದಂತ ಚೆಂಡು ಡಬಲ್. ಫುಲ್ ಟಾಸ್ ನೋ ಬಾಲ್ ರವಾನೆ ಆಗ್ತಾ ಇದೆ. ಅತಿರಿಕ್ತ ಎಸ್ಗಾರಿಕೆ ಆಗ್ತದೆ. ಕೊಂಚ ಹಿನ್ನಡೆಯಲ್ಲಿ ಎಸ್ಗಾರಿಕೆ ಭಾಗದಲ್ಲಿ ರೂಪೇಶ್ ವೈಡ್ ಹಾಗೂ ನೋ ಬಾಲಿನ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಸ್ಪ್ರೀಟ್ ಕಮಿಂಗ್ ಅಪ್. ರೂಪೇಶ್ ಟು ಮುರಳಿ. ತನ್ನ ಮಧ್ಯ ಎಡ್ಚಾಗಿ ಬಿದ್ದಂತ ಚೆಂಡು ಯಾವುದೇ ಓಟ್ಗಳಿಲ್ಲ. ಅಲ್ಲಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಫ್ರೀಟ್ ಅವಕಾಶವನ್ನು ಬಹಳಷ್ಟು ಅನುಭವದ ರೀತಿಯ ಸುಂದರತೆ ಎಸ್ಗಾರಿಕೆ ಆಗ್ತಾ ಇದೆ ನೋಡಿ. ರೂಪೇಶ್ ಕಮ್ ಬ್ಯಾಕ್ ಆಗ್ತಾ ಇದೆ ಬೌಲಿಂಗ್ ಅಲ್ಲಿ. ಫ್ರೀಟ್ ಅವಕಾಶವನ್ನ ಗುಡ್ ಲೈನ್ ಡೆಲಿವರಿಯಾಗಿ ಎಸೆದು ಸ್ವಿಂಗ್ ಅನ್ನು ಮೆಸಿ ಎಡ್ಚಾದಂತಹ ಚೆಂಡು ಯಾವುದೇ ಓಟ್ಗಳಿಗೆ ರವಾನೆ ಆಗ್ತಾ ಇಲ್ಲ. 7ಕ್ಕೆ 8ಕ್ಕೆ ಸ್ಥಗಿತಗೊಳ್ತಾ ಇದೆ. ಯಾಸ್ ನೋಡಿ ಎಫರ್ಟ್ ಆಗ್ತಾ ಇದರಲ್ಲಿ. ಎಫರ್ಟ್ಲೆಸ್ ಶಾಟ್ ಕೂಡ ಅನ್ಬೋದು. ಇದು ಮುರಳಿ ಅವರು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಬಿರುಸಿನ ಓಟ್ಗಳಿಗೆ ಕೈ ಆಗ್ತಾ ಇಲ್ಲ. 57ರ ಟಾರ್ಗೆಟ್ ಅನ್ನು ಎಷ್ಟರ ಮಟ್ಟಿಗೆ ಚೇಸ್ ಮಾಡ್ತಾರೆ, ಡಿಫೆಂಡ್ ಮಾಡ್ತಾರೆ ಕಾದು ನೋಡಬೇಕಾಗ್ತದೆ. ಯಾಕಂದರೆ 2 ತಂಡದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಹೆಸರು ಮಾಡಿದಂಥ ಆಟಗಾರರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಂದೆಡೆ ಗಜಪಡ, ಇನ್ನೊಂದೆಡೆ ಚಕ್ರವ್ಯೂಹ ಪರವಾಗಿ ಒಂದು ಪಂದ್ಯಾಟ. ಮತ್ತೊಮ್ಮೆ ರೂಪಿ ವೈಡ್ ಎನ್ನುವ ರವಾನೆ ಮತ್ತೊಮ್ಮೆ ನಿರ್ಣಾಯಕರ ಮುಖಾಂತರವಾಗಿ ಬರ್ತಾ ಇದೆ. ಮತ್ತೊಮ್ಮೆ ನೋಡಿ ಯಾರ್ಕರ್ ಲೈನ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಓಟುಗಳನ್ನು ಬಿಟ್ಕೊಡ್ತಾ ಇಲ್ಲ.
ಹ್ಯಾಟ್ರಿಕ್ ಡಾಟ್ ಡೆಲಿವರಿ, ಫ್ರೀ ಅವಕಾಶ ಕೂಡ ಡಾಟ್ ಡೆಲಿವರಿ ಆಗಿ ಪರಿಪೂರ್ಣತೆಗೊಳ್ತಾ ಇದ್ದ. ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ರೂಪಿ. ಕೊನೆ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದ ರೂಪಿಯ ಯಶಸ್ಕಾರಿಕೆ ಭಾಗದಲ್ಲಿ. ತಿಪ್ಪೆ ಈತನ ಮಧ್ಯೆ ಸ್ಲಾಟ್ ಆಗಿ ಬಿದ್ದಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದರಂತೆ ಇನ್ನೊಂದು ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 2 ಓಟದ ಪೂರೈಕೆ ಆಗ್ತಾ ಇದೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮೌನಿ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ. ಬಹಳಷ್ಟು ಸೀನಿಯರ್ ಪ್ಲೇಯರ್ಗಳು ಜೂನಿಯರ್ ಪ್ಲೇಯರ್ಗಳು ಕೂಡ 2 ತಂಡದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದೆಡೆ ಮಿಡ್ ಆಫ್ ಅನ್ನು ಬಳಸ್ತಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾರೆ, ಲಾಂಗ್ ಅನ್ನು ಬಳಸ್ತಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾರೆ. ಎಲ್ಲ ಹಿರಿಯ ಕ್ರೀಡಾಪಟುಗಳು ಕೂಡ ಅನುಭವದ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಹಾಗೂ ಆಟಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈತನ ಮಧ್ಯ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಅಲ್ಲಿ ಕ್ಷೇತ್ರ ರಕ್ಷಣೆ ಬಿರುಸಿನಿಂದ ಕಂಡು ಬರ್ತಾ ಇದ್ದ. ಮಹೇಂದ್ರ ಸಿಂಗ್ ಧೋನಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಟು ಗೋ. 12ಕ್ಕೆ ತಲುಪ್ತಾ ಇದ್ದ ಕೊನೆಯ ಚೆಂಡು. ಒಂಟಿ ಸಲಗ ಸುಬ್ಬು ಆನ್ ಸ್ಟ್ರೈಕ್. ಎಸ್ಗಾರಿಕೆಯಲ್ಲಿ ಮತ್ತೊಮ್ಮೆ ರೂಪಿ ಕೊನೆಯ ಚೆಂಡು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ ಪವರ್ ಪ್ಲೇ ಕೊನೆಯ ಚೆಂಡಿಗೆ ಎಷ್ಟರ ಮಟ್ಟಿಗೆ ಓಟ್ಗಳನ್ನು ಬಿಟ್ಟುಕೊಡ್ತಾರೆ ಅಂತ. Yes, Mantarani, big shot! 1 bounce boundary! Logo ವಿಭಾಗದಲ್ಲಿ wait on it. It's a beautiful shot. ಸುಬ್ಬು ದಾಳಿನಿಂದ ಕ್ರಮಿಸ್ತಾ ಇದ್ದ 1 bounce boundary ಮುಖಾಂತರವಾಗಿ ಸಿಂಹರಕ್ಕೆ ಹೊರಾಂಚಿನಲ್ಲಿ ಚೆಂಡು ಕ್ರಮಿಸ್ತಾ ಇದ್ದ. ಓವರ್ ಕಂಪ್ಲೀಟ್. 2 ಓವರ್ಗಳ ಮುಕ್ತಾಯದ ಬಳಿಕ 16 ರನ್ಗಳು 1 ವಿಕೆಟ್ ನಷ್ಟಕ್ಕೆ. ಜಾಕಾಗಿ ಇನ್ನು ಕೂಡ 41 ಓಟ್ಗಳು ಬರಬೇಕಾಗ್ತದೆ. 41 ರನ್ಸ್ ರಿಕ್ವೈರ್ಡ್. 36 ಚೆಂಡುಗಳಲ್ಲಿ 41ರ ಅವಶ್ಯಕತೆ ಕಡೆ ಬರ್ತಾ ಇದ್ದ. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಮುಕ್ತಾಯ ಆಗ್ತದೆ ಅಂತ. ಸ್ನೇಹಕ್ಕಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ, ಸ್ವಾರ್ಥಕ್ಕಾಗಿ ಕ್ರೀಡೆ, ಚೆಂಡು ದಾಂಡಿನ ಆಟ, ಹೊಡಿಬಾಡಿ ಆಟ ಅಂದ್ರೆ ಅದು ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಆಟ. 16. ದ ರಿಕ್ವೈರ್ಡ್ ರನ್ ಇಸ್ 41. ಸೋತ ತಕ್ಷಣ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಸೋತ ತಕ್ಷಣ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಪ್ರತಿಯೊಂದು ಸೋಲು ಸಾಧನೆಯ ಪ್ರತಿ ಸಾಲು ಸ್ನೇಹಿತರೆ ಹುಟ್ಟು ಬಡವನಾದರೂ ಸಾವು ಚರಿತ್ರೆಯಾಗಿರಬೇಕು. ಆ ಮಾತನ್ನು ತಮಗೆ ಮನದಾಳದಲ್ಲಿಟ್ಟು ಕ್ರೀಡೆಯನ್ನು ನಾವು ಎಷ್ಟು ಉತ್ತಮ ರೀತಿಯಲ್ಲಿ ಪ್ರಾರಂಭ ಮಾಡ್ತೀವೋ ಅದು ನಮಗೆ ಗೋಲ್ ಅಚೀವ್ ಮಾಡೋಕ್ಕೆ ಒಂದು ಪ್ರೇರಣೆ ಆಗ್ತದೆ, ಒಂದು ಅವಕಾಶವನ್ನು ಮಾಡಿಕೊಡ್ತದೆ. ಎಸ್, ನೋಡೋಣ ಈ ಒಂದು ಚೇಸ್ ಯಾವ ರೀತಿ ಆಗ್ತದೆ ಅಂತ. ಹೊಸ ಬೌಲರ್ ಮತ್ತೊಮ್ಮೆ ಕ್ಷಮಿಸಿ ಕಂಟಿನ್ಯೂ ಆಗ್ತಾ ಇದ್ದ ಬೌಲಿಂಗ್ ವಿಭಾಗದಲ್ಲಿ ವಿನಯ್ ಕುಮಾರ್. ಈತನ ಮಧ್ಯೆ ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆ ಬಿರುಸಿನಿಂದ ಸಾಗಿ ಬರ್ತಾ ಇದ್ದು. 20 ಓಟಗಳ ಪೂರೈಕೆ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಧನುಷ್ ಬೆಂಕಿ ಉತ್ತಮ ರೀತಿಯ ಅನುಭವದ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ಬೌಂಡ್ರಿಯನ್ನು ತಡೆ ಹಿಡಿತಾ ಇದ್ದಾರೆ. ಅವಳಿ ಓಟಗಳನ್ನು ತಡೆ ಹಿಡಿತಾ ಇದ್ದಾರೆ. 20 ಓಟಗಳ ಪೂರೈಕೆ ಆಗ್ತಾ ಇದೆ. ಇನ್ನು ಕೂಡ ಸುಬ್ಬು ಹಾಗೂ ಮುರಳಿ ಸ್ಟ್ರೈಕ್ ಅನ್ನು ಆವರಿಸ್ಕೊಳ್ತಾ ಇದ್ದಾರೆ. ಪಂದ್ಯಾಟ ಇನ್ನು ಕೂಡ ಸಮಬಲದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ನೋಡೋಣ ಯಾವ ತಂಡ ಈ ಒಂದು ಪಂದ್ಯಾಟವನ್ನು ಗೆಲ್ಲಿಸ್ತದೆ ಅಂತ. ಬ್ಯಾಕ್ ಟು ಬ್ಯಾಕ್ 20 ಓಟ್ಗಳ ಪೂರೈಕೆ ಆಗ್ತಾ ಇದೆ. ಒಂದೆಡೆ ಕಟ್ ಶಾಟ್ನ ಪ್ರಯತ್ನವನ್ನು ಮಾಡಿ 20 ಓಟವನ್ನು ಪೂರೈಕೆ ಮಾಡಿದ್ರು. ಅದಾದ ಫೈನಲ್ ವಿಭಾಗದಲ್ಲಿ 20 ಓಟಗಳ ಪೂರೈಕೆ ಆಗ್ತಾ ಇದೆ. ಬಿರುಸಿನ ಕ್ಷೇತ್ರ ರಕ್ಷಣೆಯನ್ನು ಕಾಯ್ದಿರಿಸ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಅನ್ನು ಬಳಸ್ತಾ ಇದ್ರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ರೆ, ಸ್ಕ್ವೇರ್ ಗಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಮತ್ತೊಮ್ಮೆ ವಿನಯ್ ಟು ಮುಳಿ. ಈತನ ಮದ ಬಂತು ನೋಡಿ ಬಿರುಸಿನ ಒಳ್ಳೆ ಗುಡ್ ಫೀಲ್ಡಿಂಗ್ ಕೂಡ ಅನ್ಬೋದು ನೋಡಿ. ಅಲ್ಲಿ ರೂಪಿ ಅನುಭವದ ಕ್ಷೇತ್ರ ರಕ್ಷಣೆಗಾರ ಯಾವುದೇ ಓಟ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ಗುಡ್ ಫೀಲ್ಡಿಂಗ್ ಕೂಡ ಅನ್ಬೋದು. ಗುಡ್ ಫೀಲ್ಡರ್. ಚಕ್ರವ್ಯೂಹ ಪರವಾಗಿ ದೋಸ್ತ ಮುಂದಾಳುತ್ತದೆ ತಂಡ. ಅನುಭವದ ರೀತಿಯ ಚಕ್ರವ್ಯೂಹ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ. ಸೆಕೆಂಡ್ ಬಾಲ್.
ಓ ಎಡ್ಜ್ ಮಾದರಿಯಲ್ಲಿ ಬಿದ್ದಂತ ಚೆಂಡು, ಏನಾಗುತ್ತೆ ಇದು? ಅವಳಿ ಓಟಗಳು ಗಳಿಸಬಹುದಾಗಿತ್ತು, ಆದರೆ ನಿಧಾನಗತಿಯ ಓಟದಿಂದ ಒಂಟಿ ಓಟಗಳ ಪೂರೈಕೆ ಆಗ್ತದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್ ಆಗಿ ಮೂರನೇ ಓವರ್ನ ಮುಕ್ತಾಯಕ್ಕೆ ಉಳಿತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಉಳಿದ 2 ಚೆಂಡುಗಳಲ್ಲಿ ಓಟುಗಳನ್ನು ಕಲೆ ಹಾಕ್ತಾರೆ ಅಂತ. ರಿಕ್ವೈರ್ಡ್ ರನ್ ಇಸ್ 37. 37 ಓಟುಗಳು ಬರಬೇಕಾಗ್ತದೆ. ಇನ್ನು ಕೂಡ 37ರ ಅವಶ್ಯಕತೆ. ಓಹೋ, ಇಲ್ಲಿ ಡ್ರಾಪ್ ಕ್ಯಾಚ್ ಆಗ್ತಾ ಇದೆ ನೋಡಿ. ಮೆಸ್ಫೀಲ್ಡ್ ಬೌಂಡ್ರಿ. ಓಹೋ, ಏನಾಗ್ತಿದೆ ಇಲ್ಲಿ? ಎಸ್ ನೋಡಿ, ಇಲ್ಲಿ ಅನುಭವದ ಅಂಪೈರ್, ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಬೌಂಡ್ರಿ ನೀಡ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ವಿಚಿತ್ರ ಶೈಲಿಯ ಡ್ಯಾನ್ಸಿಂಗ್ ಅಂಪೈರ್ ಆದಂತ ಒಡಿಸ್ಸಾದಿಂದ ಬಂದಿರುವಂತ ಅಂಪೈರ್ ಕೂಡ ಅವರು ಈ ಒಂದು ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ಮುಖಾಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಮಗದೊಮ್ಮೆ ನಮ್ಮ ಚಾಂಪಿಯನ್ಸ್ ಟ್ರೋಫಿಯ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್. ಎಸ್, ಡಿಫೆನ್ಸ್ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಓವರ್ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 24 ಓಟಗಳು ಜಯಕ್ಕಾಗಿ ಸರಾಸರಿ ಓಟುಗಳು ಬರಬೇಕಾಗ್ತದೆ. 30 ಚೆಂಡುಗಳಲ್ಲಿ 33 ಓಟುಗಳು ಬರಬೇಕಾಗ್ತದೆ. 30 ಬಾಲ್ 33 ರನ್ಸ್ ರಿಕ್ವೈರ್ಡ್. ನಿಧಾನಗತಿಯ ಒಂದು ಪ್ರಾರಂಭ ಆಗ್ತಾ ಇದೆ, ಯಾಕಂದ್ರೆ ಸರಿಸಮಾನದ ಓಟುಗಳು ಬೇಕಾಗ್ತಾ ಇವೆ. ಇಲ್ಲಿ ಯಾವುದೇ ಒಂದು ಬಿಗ್ ಶಾಟ್ಗೆ ಕೈ ಹಾಕಿದ್ರು ಕೂಡ ಸಂಕಷ್ಟದ ಒಂದು ಸ್ಥಿತಿ ಬರ್ತದೆ ಅನ್ನೋ ಯೋಚನೆಯಲ್ಲಿ ಸಿಂಗಲ್ ಹಾಗೂ ಅವಳಿ ಓಟುಗಳ ಮುಖಾಂತರವಾಗಿ ತಮ್ಮ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಒಂದೆಡೆ ಮುರಳಿ, ಇನ್ನೊಂದೆಡೆ ಸುಬ್ಬು ಅನುಭವದ ರೀತಿಯ ಪ್ರಾರಂಭವನ್ನು ಕಾಣಿಸ್ತಾ ಇದ್ದಾರೆ. ಎಸ್, ಬೌಲಿಂಗ್ ವಿಭಾಗದಲ್ಲಿ ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಾಯಕನ ಹೆಸರುಗಾರಿಕೆ ಬರ್ತಾ ಇದೆ ಬ್ರಿಜೇಶ್ ಪಟೇಲ್ ದೋಸ್ತ. ಈ ತರ ಮತ್ತೆ ದೋಸ್ತ ಎಸೆದಂತ ಚೆಂಡು ನಿಧಾನಗತಿಯಲ್ಲಿ ಎಸಗಾರಿಕೆ ಆಗ್ತಾ ಇದ್ದ. 30 ಮುಟ್ಟುವ ಮುಖಾಂತರ ಒಂದು ಓಟದ ಪೂರೈಕೆ ಆಗ್ತಾ ಇತ್ತು, ಆದರೆ ಅದು ಅವರು ಸೇವ್ ಮಾಡ್ತಾ ಇದ್ದಾರೆ. ಯಾವುದೇ ಓಟ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅನುಭವದ ರೀತಿಯ ಲಯವನ್ನು ಕಂಡುಕೊಳ್ತಾ ಇದ್ದಾರೆ ಬ್ರಿಜೇಶ್ ದೋಸ್ತ. 2ನೇ ಚೆಂಡಿಗಾಗಿ ಸೂಪರ್ ಸ್ಟ್ರೈಕಲ್ಲಿ, ನಾನ್ ಸ್ಟ್ರೈಕಲ್ಲಿ ಅನುಭವದ ಬ್ಯಾಟರ್ ಮುರಳಿ. ಹಿರಿಯ ಕ್ರೀಡಾಪಟುಗಳು ಕೂಡ ಅನುಭವದ ರೀತಿ ತಮ್ಮ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಬ್ರಿಜೇಶ್ ಟು ಸುಬ್ಬು. ಈ ತರ ಮಧ್ಯ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ಚೆಂಡು, ಡ್ರಾಪ್ ಕ್ಯಾಚ್. ಓಹೋ, ಅಂಪೈರ್ ನಿಧಾನಗತಿಯ ಒಂದು ಡ್ರಾಪ್ ಕ್ಯಾಚ್ ಆಗ್ತಾ ಇದೆ ನೋಡಿ. ಇಲ್ಲಿ ಎಷ್ಟರ ಮಟ್ಟಿಗೆ ಅವಿಸ್ಮರಣೀಯವಾಗಿ ತಮ್ಮ ಡಿಸಿಷನ್ ಅನ್ನು ನೀಡ್ತಾ ಇದ್ದಾರೆ. ಡ್ರಾಪ್ ಕ್ಯಾಚ್. ಕಾದು ನೋಡಬೇಕಾಗ್ತದೆ. ಸುಬ್ಬು ಈ ಡ್ರಾಪ್ ಕ್ಯಾಚ್ ನಂತರ ಎಷ್ಟರ ಮಟ್ಟಿಗೆ ತಮ್ಮ ಆಟವನ್ನು ಪ್ರಾರಂಭಿಸ್ತಾರೆ, ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸ್ತಾರೆ ಅಂತ. ಸ್ಕೋರ್ ಮೂವ್ಸ್ ಆನ್ 25. 4ನೇ ಓವರ್ನ ಚಾಲ್ತಿಯಲ್ಲಿ ಬ್ರಿಜೇಶ್ ಟು ಮುರಳಿ. ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅನುಭವದ ಅಂಪೈರ್ಗಳು, ಆನ್ಫೀಲ್ಡ್ ಅಂಪೈರ್ಗಳು ಪ್ರಮೋದ್ ಹಾಗೂ ಸಂತೋಷ್. ಅದೇ ರೀತಿ ನಮ್ಮ CR7 ಅಫಿಷಿಯಲ್ನ ಕ್ಯಾಮ್ರಾಮ್ಯಾನ್ಗಳು, ಅದೇ ರೀತಿ ಟೆಕ್ನಿಷಿಯನ್ಗಳು ಕೂಡ ಉತ್ತಮ ರೀತಿಯ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ನೀಡ್ತಾ ಇದ್ದ. ನೋ ಬಾಲ್. ಓಹೋ, ಫುಟ್ ನೋ ಬಾಲ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ. ಫ್ರೀಟ್ ಕಮಿಂಗ್ ಬ್ಯಾಕ್. ವಿಕೆಟ್ ಇತ್ತು, ಆದರೆ ನೋ ಬಾಲ್ ಇರೋದ್ರಿಂದ ಯಾವುದೇ ಒಂದು ಅನಾಹುತ ಇರೋದಿಲ್ಲ.
ಮತ್ತೊಮ್ಮೆ ಫ್ರೀಟ್ ಅವಕಾಶ ಮರಳಿ ಬರ್ತಾ ಇದೆ. ಜಯಕ್ಕಾಗಿ 30 ಓಟ್ಗಳು ಬರಬೇಕಾಗ್ತದೆ. 28-30 ಫ್ರೀಟ್ ಎಂತ ಯಾವ ರೀತಿ ಒಂದು ಸುಲಭದ ರೀತಿಯಿಂದ ಪಡೆದುಕೊಳ್ತಾರೆ ಕಾದು ನೋಡಬೇಕಾಗ್ತದೆ. ಬ್ರಿಜೇಶ್ ಈ ತರ ಮಧ್ಯೆ ಅಷ್ಟಪಡಾಗಿ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ರನ್ ಔಟ್ ಮುಖಾಂತರವಾಗಿ ಸುಬ್ಬು ನಿರ್ಗಮನವಾಗ್ತಾ ಇದೆ. ಇಲ್ಲಿ ಎಂತ ಒಂದು ಫೀಲ್ಡಿಂಗ್ ಎಫರ್ಟ್ ನೋಡಿ. ಇಲ್ಲಿ ಅನುಭವದ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ರನ್ ಔಟ್ಸ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ನೆರೆಗುರುಳುತ್ತಾ ಇದೆ. ಎರಡನೇ ವಿಕೆಟ್ ಕೂಡ ನಮ್ಮ ಗಜ ಪಡೆಯ ಪರವಾಗಿ ನೆರೆಗುರುಳುತ್ತಾ ಇದೆ. ಎಸ್ ಕೃಷ್ಣ ಸಿಂಗ್ ಸೀನಿಯರ್ ಪ್ಲೇಯರ್ ಎಂಟ್ರಿ ಆಗ್ತಾ ಇದ್ದಾರೆ. 3ನೇ ಕ್ರಮದ ದಾಂಡಿಗನಾಗಿ ಅಂಕಣ ಒಳಭಾಗದಲ್ಲಿ ಲಾಸ್ಟ್ 3 ಬಾಲ್. ಮತ್ತೊಮ್ಮೆ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಆಗಲವಾದ ಎಸೆತ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ಇಲ್ಲಿ ಅತಿಕ್ರಮಣ ಓಟಗಳ ಸೇರ್ಪಡೆ ಮುಖಾಂತರವಾಗಿ 28 ಓಟಗಳು. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. 29ಕ್ಕೆ 27 ಚೆಂಡುಗಳು ಬಾಕಿ ಉಳಿತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಜೊತೆಯಾಟ ಎಷ್ಟರ ಮಟ್ಟಿಗೆ ತಮ್ಮ ಖಾತೆಯನ್ನು ಪ್ರಾರಂಭಿಸಿ ಪಂದ್ಯವನ್ನು ಮುಕ್ತಾಯ ಮಾಡಿಕೊಡ್ತಾರೆ ಕಾದು ನೋಡಬೇಕಾಗ್ತದೆ. ಎಲ್ಲ ಗಣ್ಯಾತಿ ಗಣ್ಯರು, ಯುವ ಮುಖಂಡರು, ಕ್ರೀಡಾಪಟುಗಳು ಸಮ್ಮುಖದಲ್ಲಿ ಒಂದು ಪಂದ್ಯಾಟದ ವೀಕ್ಷಣೆ ಆಗ್ತಾ ಇದೆ. ಈ ತರ್ಮದ ಮತ್ತೊಮ್ಮೆ ಮಿಸ್ ಸ್ಪೀಡ್. ವಾಂಚಿ ಓಟಗಳ ಪೂರೈಕೆ ಮುಖಾಂತರವಾಗಿ 29 ಓಟಗಳಿಗೆ ಪೂರೈಕೆಗೊಳ್ತಾ ಇದೆ. ಬ್ರಿಜೇಶ್ ಕೊನೆ ಚೆಂಡು ಎಸ್ಕಾರ್ಕೆಯಲ್ಲಿ ಬ್ರಿಜೇಶ್ ಪಾಟೀಲ್ ದೋಸ್ತ ಎಸ್ಕಾರ್ಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಕೃಷ್ಣ ಸಿಂಗ್. ರೂಪಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ನಾಲ್ಕು ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 30ಕ್ಕೆ 2 ಓಟುಗಳು. 2 ಹುದ್ದರಿ ಕೂಡ ನೆಲಕಚ್ತಾ ಇದೆ. ಇನ್ನು ಕೂಡ ಸರಾಸರಿ ಓಟುಗಳು 24 ಎಸೆತದಲ್ಲಿ 27ರ ಅವಶ್ಯಕತೆ. ಕಾದು ನೋಡಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಚೇಂಜ್ ಆಗ್ತದೆ ಇಲ್ಲ ಡಿಫೆಂಡ್ ಆಗ್ತದೆ ಅಂತ. ಅದೇ ರೀತಿ ಮುಂದಿನ ಒಂದು ರೋಮಾಂಚಕ ಪಂದ್ಯಾಟ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವರ್ಸಸ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ನ ಪರವಾಗಿ ಪಂದ್ಯಾಟವನ್ನು ಇರ್ತದೆ. ಎಲ್ಲ ನಮ್ಮ ಆರಕ್ಷಕರ ಮುಖಾಂತರವಾಗಿ ಮುಂದಿನ ಒಂದು ಪಂದ್ಯಾಟ ಇರ್ತದೆ. ರೆಡಿಯಾಗಿರಬೇಕು ನೆಕ್ಸ್ಟ್ ಮ್ಯಾಚ್ಗೆ. ಮುಂದಿನದು ಪಂದ್ಯಾಟ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಹಾಗೂ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಪರವಾಗಿ ಆರಕ್ಷಕರ ಒಂದು ಮ್ಯಾಚ್ ಕೂಡ ಇರುತ್ತೆ. ನೆಕ್ಸ್ಟ್ ಮ್ಯಾಚು ಬಹಳಷ್ಟು ಮನಮೋಹಕವಾಗಿ ಒಂದು ರೋಮಾಂಚಕ ಪಂದ್ಯಾಟ ಮುಂದಿನ ಒಂದು ಪಂದ್ಯಾಟ ಇರ್ತದೆ. ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾ ಸ್ಪರ್ಧಿಗಳು ನಮ್ಮ ಕಾಡುಗೋಡಿಯ ಆರಕ್ಷಕರು ಹಾಗೂ ವೈಟ್ ಫೀಲ್ಡ್ ಆರಕ್ಷಕರ ಮುಖಾಂತರವಾಗಿ ಪಂದ್ಯಾಟ ಸಾಗಿ ಬರ್ತದೆ. ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚಾನಸಂದ್ರ ಮುಖಾಂತರವಾಗಿ ಫೈಟ್ ಲೈಟ್ ಮ್ಯಾಚ್ ಆಡಲು ನಮ್ಮ ಆಯೋಜಕರು ಹಮ್ಮಿಕೊಳ್ತಾ ಇದ್ದಾರೆ. ಎಸ್ ನೋಡೋಣ ಬೌಲಿಂಗ್ ವಿಭಾಗದಲ್ಲಿ ಯಾರು ಆಗ್ತಾರೆ, ಚೇಂಜಸ್ ಆಗ್ತಾರಾ ಇಲ್ಲ ಕಂಟಿನ್ಯೂ ಮಾಡ್ತಾರಾ ಅಂತ. ಎಸ್ ರೂಪಿ
ಎಸ್ಗಾರಿಕೆಯಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 26 ಇಂದಿನ ಒಂದು ಓವರ್ನಲ್ಲಿ ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡಿ ತಮ್ಮ ತಂಡಕ್ಕೆ ಉತ್ತಮ ರೀತಿಯ ಕೊಡುಗೆಯನ್ನು ನೀಡಿದ್ರು. ಅದೇ ರೀತಿ ಈ ಒಂದು ಓವರ್ನಲ್ಲಿ ಮೊದಲನೇ ಚೆಂಡು ಸ್ಟ್ರೈಕಲ್ಲಿ ಕೃಷ್ಣ ಸಿಂಗ್ ಹಾಗೂ ನಾನ್ ಸ್ಟ್ರೈಕಲ್ಲಿ ಅನುಭವದ ಬ್ಯಾಟರ್ ವಿರಾಟ್ ಕೊಹ್ಲಿ ಮುರಳಿ. ಈ ತರ್ಮದ ತಟ್ಟಿ ಮುಟ್ಟುವ ಮುಖಾಂತರವಾಗಿ ಯಸ್ ರನ್ ಔಟಿನ ಮುಖಾಂತರವಾಗಿ ಮುರಳಿ ನಿರ್ಗಮನವಾಗ್ತಾ ಇದೆ. ಇಲ್ಲಿ ಸುಲಭದ ತುತ್ತಾಗ್ತಾ ಇದ್ದಾರೆ ನೋಡಿ. ಬ್ಯಾಕ್ ಟು ಬ್ಯಾಕ್ ರನ್ ಔಟಿನ ಮುಖಾಂತರವಾಗಿ ಗಜಪಡೆ ಪೆವಿಲಿಯನ್ ಅಂತ ಹಾದಿಯನ್ನು ತುಳಿತಾ ಇದ್ದಾರೆ. ರನ್ ಇರಲಿಲ್ಲ, ಆದರೆ ರನ್ ಅನ್ನು ಕದಿಯಲು ಹೋಗಿ ಸುಲಭದ ರೀತಿಯ ರನ್ ಔಟ್ನ ಮೊರೆ ಹೋಗ್ತಾ ಇದ್ದಾರೆ. ರನ್ ಔಟ್ನ ಮುಖಾಂತರವಾಗಿ ಮುರಳಿ ಪ್ರಾರಂಭದಲ್ಲಿ ಬಂದಂಥ ಮುರಳಿ ಉತ್ತಮ ರೀತಿಯ ಪ್ರಾರಂಭಿಸಿದ್ರು, ತಮ್ಮ ತಂಡಕ್ಕೆ ಬಹುಮುಖ್ಯ ಕೊಡುಗೆಯನ್ನು ನೀಡಿದ್ರು. ಅದಾದ ನಂತರ ರನ್ ಔಟ್ನ ಮುಖಾಂತರವಾಗಿ ಹೊರಹೊಮ್ತಾ ಇದ್ದಾರೆ. Yes, Y2. Shashi Y2, next batter. Jersey number 33-0. Y2 on strike. ಎಸ್ಗಾರಿಕೆಯಲ್ಲಿ ರೂಪಿ ತಿಪ್ಪೆ. ಈ ತರವಾದ ಕಾವಲ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ನೋ ಬಾಲ್ +4. ಯಸ್ ಬಂತು ನೋಡಿ, ಕಮ್ ಬ್ಯಾಕ್ ಶಾಟ್. ಮತ್ತೊಮ್ಮೆ ಗಜಪಡೆ ಮೇಲುಗೈ. ಈ ಒಂದು ಪಂದ್ಯಾಟದ ನೋ ಬಾಲ್ ಫ್ರೀಡ್ ಅವಕಾಶ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ಎಂತ ಒಂದು ಹೊಡೆತ ಇಲ್ಲಿ ಬಂದ ತಕ್ಷಣ ಬಿರುಸಿನ ಬೀಸುವಂತದ ಮುಖಾಂತರವಾಗಿ ಕೈ ಹಾಕಿದ್ರು. ಕವರ್ಸ್ ಮೇಲ್ಭಾಗದಲ್ಲಿ ಬ್ಯೂಟಿಫುಲ್ ಶಾಟ್ ಮುಖಾಂತರವಾಗಿ ನೋ ಬಾಲ್ +4. 5 ರನ್ಗಳ ಹೆಚ್ಚುವರಿ ಫ್ರೀಟ್ ಅವಕಾಶ ಇನ್ನು ಕೂಡ ರೂಪಿ ಓವರ್ನಲ್ಲಿ ಕಾಯ್ದಿರಿಸ್ತಾ ಇದ್ದ. ನೋಡ ಏನಾಗುತ್ತೆ ಈ ಒಂದು ಮ್ಯಾಚಲ್ಲಿ ಅಂತ. 35 ಓಟ್ಗಳು 35. ಜಯಕ್ಕಾಗಿ 23 ಎಸೆತದಲ್ಲಿ 22 ಓಟ್ಗಳು ಬರಬೇಕಾಗ್ತದೆ. ಫ್ರೀ 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 ಫ್ರೀಟ್. ಫ್ರೀಟ್ ಅವಕಾಶವನ್ನ ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್ ಆಗಿ ಹೊಡೆದು 20 ಓಟ್ಗಳು ಚೇತನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದರಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ 20 ಓಟ್ಗಳ ಪೂರೈಕೆ ಮುಖಾಂತರವಾಗಿ ಪಂದ್ಯಾಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬ್ಯಾಟನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನೋಡೋಣ ಬ್ಯಾಟ್ ಚೇಂಜ್ ಮಾಡಿದ್ಮೇಲೆ ಲಕ್ ಚೇಂಜ್ ಆಗುತ್ತಾ ಅಂತ. ರೂಪಿ ತಿಪ್ಪೆ ಎಸ್ಗಾರಿಕೆಯಲ್ಲಿ ಸ್ಟ್ರೈಕಲ್ಲಿ ಮಂಜುನಾಥ್ ಸಿಂಗ್. ಯಾಸ್ ನಿಧಾನಗತಿಯ ಎಸೆದಂತ ಚೆಂಡು ಸುಲಭದ ರೀತಿಯ ಒಂದು ಅಪರ್ ಕಟ್ ಶಾಟ್ ಅನ್ನು ಹೊಡಿಬಹುದಾಗಿತ್ತು, ಆದರೆ ಅದು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ರೂಪಿ ಎಸೆದಂತ ಚೆಂಡಿನ ಮುಖಾಂತರವಾಗಿ ಮತ್ತೊಂದು ಕಮ್ ಬ್ಯಾಕ್ ಎಸೆತ ಕೂಡ ಕಂಡು ಬರ್ತಾ ಇದೆ. ಲಾಸ್ಟ್ 3 balls to go. ಸ್ಕೋರ್ ಮೂವ್ಸ್ ಆನ್ 36. 36 ಓಟ್ಗಳು. ಈತನ ಮಧ್ಯೆ ವೈಡ್ ಹೊಡೆದ ಸೂಚನೆ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ಅಗಲವಾದ ಎಸೆತ ಮತ್ತೊಮ್ಮೆ ನಮ್ಮ ಸಂತೋಷ್ ಅನುಭವದ ರೀತಿಯಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ಪಂದ್ಯಾಟದಲ್ಲಿ ನಮ್ಮ ಚನ್ನಸುಂದರ ಚಾಂಪಿಯನ್ಸ್ ಟ್ರೋಫಿಗೆ ಒಂದು ಮರಳಿ ಕಲೆ ಬಂದಂತಾಗಿದೆ ನಮ್ಮ ಸಂತೋಷ್ ಡ್ಯಾನ್ಸಿಂಗ್ ಅಂಪೈರ್.
ಚೇತನ್ ಅನುಭವದ ಕ್ಷೇತ್ರ ರಕ್ಷಣೆಗಾರ ಒಳ್ಳೆಯ ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಸೇರ್ಪಡೆ ಆಗ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ ರೂಪಿಎಸ್ ಕಾರ್ಕೆಯಲ್ಲಿ. ಎಡ್ಜಾಗಿ ಬಿದ್ದಂತ ಚೆಂಡು ನಾಟ್ ಔಟ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ. ಸರ್ ರಿವ್ಯೂ ಇಲ್ಲ ಸರ್. ದಯವಿಟ್ಟು ಸಹಕರಿಸಬೇಕು ಕ್ರೀಡಾಪಟುಗಳು, ಯಾಕಂದ್ರೆ ಫೈಟ್ ಲೈಟ್ ಮ್ಯಾಚ್ ಇರೋದ್ರಿಂದ ಯಾವುದೇ ಒಂದು ಕಾಟ್ ಬ್ಯಾಂಡ್ ಒಂದು ರಿವ್ಯೂ ಇರೋದಿಲ್ಲ. ಎಡ್ಜಿಗೆ ಯಾವುದೇ ಒಂದು ರಿವ್ಯೂ ಇರೋದಿಲ್ಲ. ಆನ್ ಫೀಲ್ಡ್ ಅಂಪೈರ್ ಏನು ಕೊಟ್ಟಿರ್ತಾರೋ ಅದನ್ನು ತಾವು ತೆಗೆದುಕೊಂಡು ಕ್ರೀಡೆಯನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸ್ಟಾರ್ಟ್ ಮಾಡಿ ಸರ್. ಮೋನಿ ಸರ್. ಸರ್ ಮತ್ತೆ ಒಂದು ಹೇಳ್ತಾ ಇದ್ದೀನಿ, ಕೀಪರ್ ಕ್ಯಾಚ್ಗೆ ಯಾವುದೇ ರಿವ್ಯೂ ಇರೋದಿಲ್ಲ. ಎಲ್ಲ ಟೀಮ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಕೀಪರ್ ಕ್ಯಾಚ್ಗೆ ಆನ್ ಫೀಲ್ಡ್ ಅಂಪೈರ್ ಏನು ಕೊಟ್ಟಿರ್ತಾನೋ ಅದನ್ನೇ ತೊಗೊಳ್ಬೇಕಾಗತ್ತೆ. ಓಕೆನಾ? ಎಸ್. ಲಾಸ್ಟ್ ಬಾಲ್ ಟುಕೋ. ಲಾಸ್ಟ್ ಬಾಲ್ ಇದೆ ಇನ್ನು. ಇಲ್ಲ, ಲಾಸ್ಟ್ ಬಾಲ್. ಹಿಂದಿನ ಬಾಲು ವೈಡ್ ಹಾಕಿದ್ರು, ಅದಾದ್ಮೇಲೆ ಡಾಟ್ ಬಾಲ್. ಇದೊಂದು ಬಾಲ್ ಇದೆ. ಎಸ್, ರೂಪಿಎಸ್ ಕಾರ್ಕೆಯಲ್ಲಿ ಕೊನೆಯ ಚೆಂಡು ಲಾಸ್ಟ್ ಫಸ್ಟ್ ಗೋ. ಉತ್ತಮ ರೀತಿಯ ಒಂದು ಫೀಲ್ಡಿಂಗ್ ಎಫರ್ಟ್ ವಿನಯ್ ಕುಮಾರ್ ಗುಡ್ ರಕ್ಷಕನಾಗಿ. ಯಾಸ್ ಬಂತು ನೋಡಿ, ಫುಲ್ ಟಾಸ್ ಶಾಟ್, ಬೇಡ್ ವಿಕೆಟ್ ಮೇಲ್ಭಾಗದಲ್ಲಿ. ದ ಟಾಲೆಸ್ಟ್ ಮ್ಯಾನ್ ಚೇತು ಫೀಲ್ಡಿಂಗ್, ಗುಡ್ ಫೀಲ್ಡಿಂಗ್. ಒಂದು ಸ್ಟಾಪ್ ಅನ್ನು ಮಾಡ್ತಾ ಇದ್ದಾರೆ. ಅನುಭವದ ಕ್ಷೇತ್ರಕ್ಕೆ ಮುಖಾಂತರವಾಗಿ ಒಂದು ಬೌಂಡ್ರಿಯನ್ನು ತಡೆ ಹಿಡಿತಾ ಇದ್ದಾರೆ. ಓವರ್ ಕಂಪ್ಲೀಟ್. 5 ಓವರ್ಗಳು ಮುಕ್ತವನ್ನು ಕಾಣ್ತಾ ಇದ್ದ. 40ಕ್ಕೆ 3 ಹುದ್ದರಿ ಕೂಡ ನೆಲಕಚ್ತಾ ಇದೆ ಪ್ರಾರಂಭದಲ್ಲಿ. ರಿಕ್ವೈರ್ಡ್ ರನ್ ಇಸ್ 17. 18ಕ್ಕೆ 17. ಸಮಬಲದ ಹೋರಾಟಗಳು ಕೂಡ ಈಗ ಬರಬೇಕಾಗ್ತದೆ. 18 ಎಸೆತಗಳಲ್ಲಿ 17ರ ಅವಶ್ಯಕತೆ. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ. ನೈಟ್ ಮ್ಯಾಚ್ ಕೂಡ ಪ್ರಾರಂಭವಾಗಿದೆ. ಅನುಲ ಬೆಳಕಿನ ಪಂದ್ಯಾಟಗಳು ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಚಾಲ್ತಿಯಲ್ಲಿ ಪ್ರಾರಂಭಗೊಳ್ತಾ ಇದೆ. ಎಲ್ಲ ಪಂದ್ಯಾಟಗಳು ಕೂಡ ಅನುಭವದ ರೀತಿಯಲ್ಲಿ ಮುಕ್ತಾಯಗೊಂಡು ಯಾವುದೇ ಒಂದು ಕೊರತೆಗಳಿಲ್ಲದೆ ಡಿಸಿಷನ್ ಅನ್ನು ಅಂಪೈರ್ಗಳು ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿ ಲೈವ್ ಸ್ಟ್ರೀಮಿಂಗ್ ಕೂಡ ನಡೀತಾ ಇದೆ ಒಂದು ಟೂರ್ನಮೆಂಟಲ್ಲಿ ಉತ್ತಮ ರೀತಿಯಲ್ಲಿ. ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಫೈಟ್ ಲೈಟ್ ಮ್ಯಾಚಿನ ಮೊದಲನೇ ಪಂದ್ಯಾಟ ಯುವ ಪಡೆ ವರ್ಸಸ್ ಗಜಪಡೆ. ಎಸ್, ಮೋನಿ ಈ ತರ್ಮದ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಅಲ್ಲಿ ಕ್ಷೇತ್ರ ರಕ್ಷಣೆ ಚೇತು ಲಾಂಗ್ ಆನ್ ವಿಭಾಗದಲ್ಲಿ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಅನುಭವದ ಎಸೆತಗಾರ ಮೋನಿ. ಹಿರಿಯ ಕ್ರೀಡಾಪಟುಗಳು ಕೂಡ ಈ ದಿನದಂದು ಚಕ್ರಯುಗ ಪರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೋನಿ MN 43. ಯಸ್, ಕಮ್ ಬ್ಯಾಕ್ ಡೆಲಿವರಿ ಇಲ್ಲಿ ಅನುಭವದ ಎಸ್ಗಾರಿಕೆ ಇತ್ತು. ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡು ಲೆಗ್ ಬೈಸ್ ಮಾದರಿಯಲ್ಲಿ ಓಟಗಳು ಬರ್ತಾ ಇವೆ. ಒಂದು ಮಿಸ್ ಫೀಲ್ಡ್ ನ ಮುಖಾಂತರವಾಗಿ ವಿನಯ್ ಕುಮಾರ್ ಎಡವನ್ನ ಮಾಡಿ ಕೊಡ್ತಾ ಇದ್ದಾರೆ ಕೀಪರ್ ಆಗಿ. ಒಂಟಿ ಓಟಗಳ ಪೂರೈಕೆ. ಎಸ್, ಮತ್ತೊಮ್ಮೆ ಮೋನಿ. ಯಸ್ ಬಂತು ನೋಡಿ, ಕಮ್ ಬ್ಯಾಕ್ ಡೆಲಿವರಿ.
ನಿಧಾನಗತಿಯಲ್ಲಿ ಎಸೆದಂತ ಚೆಂಡು. ಇಟ್ಸ್ ಅ ಕ್ಲೀನ್ ಬಾಲ್. ಅನುಭವದ ಎಸೆಗಾರಿಕೆ ಕೃಷ್ಣ ಸಿಂಗ್ ಶ್ರಮಿಸಿ ಮಂಜುನಾಥ್ ಸಿಂಗ್ ನಿರ್ಗಮನವಾಗ್ತಾ ಇದೆ. ಶ್ರಮಿಸಿ ಕೃಷ್ಣ ಸಿಂಗ್ ನಿರ್ಗಮನವಾಗ್ತಾ ಇದೆ. ಇಲ್ಲಿ ಅನುಭವದ ಬ್ಯಾಟರ್ ಧರೆಗೊಳಿಸ್ತಾ ಇದರಲ್ಲಿ. ಎಂತ ಒಂದು ಕಂಬ್ಯಾಕ್ ಡೆಲಿವರಿ ನೋಡಿ. ಮೋನಿ ಸ್ವಿಂಗ್ ಆಗಿ ಬಿದ್ದಂತ ಚೆಂಡು ನೆಟ್ಟ ನೇರ ಗೂಟಕ್ಕೆ ಬಡಿತಾ ಇದೆ. ಬೌಲ್ಡಿನ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಧರೆಗೊಳ್ತಾ ಇದೆ. 42 ಓಟಗಳು. ಜಾಕ್ ಆಗಿ ಇನ್ನು ಕೂಡ 15ಕ್ಕೆ 15 ಸರಾಸರಿ ಓಟಗಳು. 15 ಬಾಲ್ 15 ರನ್ ರಿಕ್ವೈರ್ಡ್. ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಬೌಲಿಂಗ್ ಕೂಡ. ಮೋನಿ ಮತ್ತೊಮ್ಮೆ 5ನೇ ಚೆಂಡು. 5th ಬಾಲ್. ವೈಡ್ +1 ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ ಹೆಚ್ಚುವರಿ ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಇಂಥ ಒಂದು ಎಸೆಗಾರಿಕೆ ಮಾಡಬಾರ್ದು ನೋಡಿ. ಸಮಾನ ರೀತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇತ್ತು. ಆದರೆ ಇಂಥ ಒಂದು ಎಸೆಗಾರಿಕೆ ಮುಖಾಂತರವಾಗಿ ಮತ್ತೊಮ್ಮೆ ಗಜಪಡೆ ಮೇಲುಗೈ ಸಾಧಿಸ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಜಯಕ್ಕಾಗಿ ಕೇವಲ 12 ಓಟುಗಳು ಬರಬೇಕಾಗ್ತದೆ. 14 ಎಸೆತದಲ್ಲಿ 12ರ ಅವಶ್ಯಕತೆ. ಯಾರ್ಕರ್ ಲೈನ್ ಡೆಲಿವರಿ ಬೀಳ್ತಾ ಇದೆ. ಲೆಗ್ ಬಾಯ್ಸ್ ಮಾದರಿಯಲ್ಲಿ ಬೀಳ್ತಾ ಇದೆ ನೋಡಿ. ಕಮ್ ಬ್ಯಾಕ್ ಡೆಲಿವರಿ ಕೂಡ. ಇಂದಿನ ಒಂದು ಎಸೆತ ವೈಡ್ ಪ್ಲಸ್ ಬಾಯ್ಸೋಟವನ್ನು ನೀಡಿದ್ರು. ಅದಾದ ನಂತರ ಈ ಒಂದು ಬೌಲಿಂಗ್ ಉತ್ತಮ ರೀತಿಯ ಲಯವನ್ನು ಕಟ್ಟಿಕೊಳ್ತಾ ಇದ್ದಾರೆ. ಮೋನಿ ಲಾಸ್ಟ್ ಬಾಲ್ಸ್ ಗೋ. 13-12. ಎಸ್ ಮೋನಿ ಮತ್ತೊಮ್ಮೆ ವೈಡ್ ನ ರವಾನೆ ಆಗ್ತಾ ಇದೆ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆಯಲ್ಲಿ ನೋಡಿ. ಮೋನಿ ಎಸೆಗಾರಿಕೆಯಲ್ಲಿ ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಒಂದೆಡೆ ರೈಟ್ ಮೇಲ್ಭಾಗದಲ್ಲಿ ವೈಡ್ ಔಟವನ್ನು ಎಸೆದಿದ್ರು. ಅದೇ ರೀತಿ ಈಗ ಲೆಗ್ ಮೇಲ್ಭಾಗದಲ್ಲಿ ಒಂದು ವೈಡ್ ಔಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಎಂತ ಒಂದು ಪೀಸ್ಫುಲ್ ಡೆಲಿವರಿ ನೋಡಿ. ಇಲ್ಲಿ ಅನುಭವದ ರೀತಿಯ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಲೆಗ್ ಬಾಯ್ಸ್ ಯಾವುದೇ ಓಟ ಇರೋದಿಲ್ಲ. ಇಟ್ಸ್ ಡಾಟೆಡ್ ಡೆಲಿವರಿ ಅನ್ನೋ ಪೂರ್ಣತೆ ಹೋಗ್ತದೆ. ಸರಾಸರಿ ಓಟಗಳು 12ಕ್ಕೆ 12. ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಮೋನಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 12ಕ್ಕೆ 11 ಓಟುಗಳು ಬರಬೇಕಾಗ್ತದೆ. ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗ್ತದೆ ಕಾದು ನೋಡಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಮ್ಯಾಚ್ ಏನಿರುತ್ತಲ್ವಾ, ಆ್ಯಸ್ ಎ 35 ಮಿನಿಟ್ಸ್ ಇರುತ್ತೆ ಒಂದು ಇನ್ನಿಂಗ್ಸು. ಅದರೊಳಗಡೆ ಕಂಪ್ಲೀಟ್ ಮಾಡಿಕೊಡ್ಬೇಕು. ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಇನ್ನಿಂಗ್ಸ್ ಬಂದು 35 ಮಿನಿಟ್ಸ್. ಅಂಪೈರ್ಸ್ ಟೈಮರ್ ಆನ್ ಮಾಡ್ಕೊಳ್ಳಿ. 35 ನಿಮಿಷದಲ್ಲಿ ಒಂದು ಇನ್ನಿಂಗ್ಸ್ ಕಂಪ್ಲೀಟ್ ಆಗಬೇಕು. ಓಕೆನಾ? ಅದರೊಳಗಡೆ ಯಾವುದೇ ಕಾರಣಕ್ಕೂ ಟೈಮರ್ ಜಾಸ್ತಿ ಆದರೆ ಒಂದು ಪ್ಲೇಯರ್ನ ಇನ್ಸೈಡ್ ತೊಗೊಳ್ಳಿ, ಒಂದು ಪನಿಷ್ಮೆಂಟನ್ನು ಕೊಡಿ. ಓಕೆನಾ? ಎಸ್.
ಸರ್ ಬನ್ನಿ ಸರ್ ಪ್ಲೀಸ್, ಲೈವ್ ಇದೆ, ದಯವಿಟ್ಟು ಸಹಕರಿಸ್ಬೇಕು ಎಲ್ಲ ಕ್ರೀಡಾಪಟುಗಳು. ಕ್ರೀಡೆ ಒಂದು ಕಂಪ್ಲೀಟ್ ಆಗಬೇಕಂದ್ರೆ ಎಲ್ಲರೂ ಸಹಕಾರ ಇರಲೇಬೇಕು. ದಯವಿಟ್ಟು ಪ್ರೋತ್ಸಾಹವನ್ನು ನೀಡಿ ಮ್ಯಾಚ್ಗಳು ಕಂಪ್ಲೀಟ್ ಆಗಲಿ. 12-11 ಎಸ್, ಮತ್ತೊಮ್ಮೆ ದೋಸ್ತ ಎಸ್ಗಾರಿಕೆಯಲ್ಲಿ ಎಸ್ ವೈಟು ಶಶಿ ಸ್ಟ್ರೈಕಲ್ಲಿ ಹಾಗೂ ನಾನ್ ಸ್ಟ್ರೈಕಲ್ಲಿ ಯಶು. ಎಸ್ಗಾರಿಕೆ ಭಾಗದಲ್ಲಿ ಬ್ರಿಜೇಶ್ ಪಾಟೀಲ್ ದೋಸ್ತ. ಎಸ್ ಅಲ್ಲಿ ರೂಪಿ ಕ್ಷೇತ್ರ ರಕ್ಷಣೆಯಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆದಂತ ಚೆಂಡು 30 ಯಾರ್ಡ್ ಒಳಗಡೆ ಸುಲಭದ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅನುಭವದ ಕ್ಯಾಚ್ ಅನ್ನ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನಗೊಳ್ತಾ ಇದೆ. ಅಲ್ಲಿ ಗಜಪಡೆ ಈ ಒಂದು ಪಂದ್ಯಾಟ ಸಮಬಲದ ರೀತಿಯಲ್ಲಿ ವಿನ್ ಆಗಬಹುದು, ಬಟ್ ಪ್ರೆಷರ್ ರಿಲೀಸ್ ಆಗ್ತಾ ಇದೆ ನೋಡಿ. ಕೊನೆ ಒಂದು ಕ್ಷಣದಲ್ಲಿ ಬಿರುಸಿನ ಬಿಗ್ ಶಾಟ್ಗೆ ಕೈ ಹಾಕಿದ್ರು, ಆದರೆ ಸುಲಭದ ರೀತಿಯ ರನ್ಔಟ್ ಹಾಗೂ ಕ್ಯಾಚ್ ಅನ್ನು ನೀಡಿ ಪೆವಿಲಿಯನ್ ಡಗೌಟ್ನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಎಸ್ ವಿನು ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದಾರ. ವಿನಿ ಜಾರ್ಸಿ ನಂಬರ್ 23 1 2 3 ಸಮಿಸಿ 11-11 ಈಕ್ವೇಷನ್. ಪಂದ್ಯಾಟ ಮತ್ತೆ ಸಮಬಲದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಒಂದೆಡೆ ಚಕ್ರವ್ಯೂಹ ವರ್ಸಸ್ ಗಜಪಡೆ ಪರವಾಗಿ ಒಂದು ಪಂದ್ಯ ರೋಮಾಂಚಕವಾಗಿ ಸಾಗಿ ಬರ್ತಾ ಇದೆ. ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾ ಸ್ಪರ್ಧಿಗಳು, ಯುವ ಮುಖಂಡರು, ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಒಂದು ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಬ್ರಿಜೇಶ್ ಪಾಟೀಲ್ ಸುಲಭದ ರೀತಿ ಕ್ವಿಕ್ ರನ್ನಿನ ಸೇರ್ಪಡೆ ಆಗ್ತದೆ. ಒಟ್ಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಬ್ರಿಜೇಶ್ ಪಾಟೀಲ್ ಎಸೆದಂತ ಚೆಂಡು ಯಾರ್ಕರ್ ಲೈನ್ ಡೆಲಿವರಿಯನ್ನು ಮಾಡಿದ್ರು, ಆದರೆ ನಿಧಾನಗತಿಯ ಒಂದು ಕ್ಷೇತ್ರದ ಮುಖಾಂತರವಾಗಿ ಒಂಟಿ ಓಟಗಳ ಪೂರೈಕೆ. ಈಕ್ವೇಷನ್ 10 runs 10 ಬಾಲ್. ಮೂರನೇ ಚೆಂಡು 3rd ಬಾಲ್. ಫೀಲ್ಡಿಂಗ್ ಅಲ್ಲಿ ಕೊಂಚ ಬದಲಾವಣೆ ಆಗ್ತಾ ಇದೆ. ಯಸ್ ಬಂತು ನೋಡಿ, ಗುಡ್ ಲೈನ್ ಡೆಲಿವರಿ. ಇಟ್ಸ್ ಅ ಕ್ಲೀನ್ ಬಾಲ್. ಯಸ್ ಅನುಭವದ ರೀತಿ ಹೆಸಗಾರಿಕೆಯನ್ನು ಮಾಡಿ ಮತ್ತೊಂದು ಹೊತ್ತರಿ ಕೂಡ ನೆಲಕಸ್ತಾ ಇದೆ. ಗಜಪಡೆ ಸಮಬಲದ ಹೋರಾಟದಲ್ಲೂ ಕೂಡ ಹಿನ್ನಡೆಯನ್ನು ಕಾಣ್ತಾ ಇದೆ ನೋಡಿ. ಪ್ರಾರಂಭದಲ್ಲಿ 12ಕ್ಕೆ 11 ಓಟ್ಗಳು ಬರಬೇಕಾಗಿತ್ತು ಲಾಸ್ಟ್ 2 ಓವರಲ್ಲಿ. ಅದಾದ ನಂತರ ನಮ್ಮ ದೋಸ್ತ ಎಸೆಗಾರಿಕೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಎಸ್ ಈಗ ಯಂಗ್ ಸ್ಟಾರ್ ಎಂಟ್ರಿ ಆಗ್ತಾ ಇದೆ. ಹಿತೇಶ್ ಆಲ್ರೌಂಡರ್ ಆಟಗಾರ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ವಿಕೆಟ್ 6 ವಿಕೆಟ್ ಆಗಿದೆ. ಎಸ್ ಮತ್ತೊಬ್ಬ ಕಮ್ ಬ್ಯಾಕ್, ನ್ಯೂ ಬ್ಯಾಟರ್ ಎಂಟ್ರಿ ಹಿತೇಶ್ ಆನ್ ಸ್ಟ್ರೈಕ್. ಅಲ್ಲಿ ಗಂಟ ಹೋಗಲ್ಲ, ಇಲ್ಲಿ ಗಂಟ ಬರುತ್ತೆ ಅಷ್ಟೇ. ಅವನು ರೂಪೇಶ್ ಇದನ್ನಲ್ಲ, ಅಲ್ಲಿ ಗಂಟ ಬರುತ್ತೆ. ಎಸ್ ಮತ್ತೊಮ್ಮೆ ದೋಸ್ತ ಈ ಧರ್ಮದ ಸ್ಟಾಪರ್ಡ್ ಆಗಿ ಬೀಸುವಂತ ಪ್ರಯತ್ನ. ವಾಟ್ ಅ ಕ್ಯಾಚ್! ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಎಂತ ಒಂದು ಕ್ಯಾಚ್! ವಾ 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 ವಾ, ವಾಟ್ ಅ ವಿಕೆಟ್ ಟೇಕರ್! ದೋಸ್ತ ಇಸ್ ಆನ್ ಫೈರ್. ಎಂತ ಒಂದು ಹೆಸರುಗಾರಿಕೆ ನೋಡಿ. ದೋಸ್ತ ಹ್ಯಾಟ್ರಿಕ್ ವಿಕೆಟ್ ಟೇಕರ್. ಮತ್ತೊಮ್ಮೆ ನಮ್ಮ ಈ ಫೈಡ್ ನೈಟ್ ಮ್ಯಾಚ್ ಅಲ್ಲಿ ಅನುಭವದ ರೀತಿ ಹೆಸರುಗಾರಿಕೆಯನ್ನು ಮಾಡಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ರು. ಕಮ್ ಬ್ಯಾಕ್ ಬೌಲರ್
ನೋಡಿ, ಅದಕ್ಕೆ ಹೇಳೋದು ಕ್ರಿಕೆಟ್ ಈಸ್ ದ ಮ್ಯಾಜಿಕ್. ಯಾವ ಸಮಯದಲ್ಲಿ, ಯಾವ ರೀತಿ, ಯಾವ ಕ್ಷಣದಲ್ಲಿ ಬದಲಾವಣೆ ಆಗ್ತದೆ ಹೇಳಕ್ಕಾಗಲ್ಲ. ಆದುದರಿಂದ ನಾವು ಕ್ರೀಡೆಯನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರಾರಂಭ ಮಾಡಬೇಕಾಗ್ತದೆ. ಎಸ್, ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಬಹಳಷ್ಟು ಒಂದು ಸೊಗಸಾಗಿ ಮುನ್ನಡೆಯನ್ನು ಕಾಣ್ತಾ ಇದೆ. ಎಲ್ಲ ನಮ್ಮ ಗಣ್ಯರು, ಯುವ ಮುಖಂಡರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಪಂದ್ಯಾಟಗಳು ವೀಕ್ಷಣೆಯನ್ನು ಮಾಡ್ತಾ ಇದ್ದ. ಲಾಸ್ಟ್ 2 ಬಾಲ್, ಹ್ಯಾಟ್ರಿಕ್ ವಿಕೆಟ್ ಟೇಕಿಂಗ್ ಆಲ್ರೆಡಿ ಆಗಿದೆ. ಎಸ್, ನೋಡೋಣ ಕಮ್ ಬ್ಯಾಕ್ ಆಗ್ತಾನೆ ಮತ್ತೆ ದೋಸ್ತ. ನ್ಯೂ ಬ್ಯಾಟರ್ ಎಂಟ್ರಿ. ಎಸ್, ಕ್ವಿಕ್ ರನ್ನಿನ ಸೇರ್ಪಡೆ, ಒಂಟಿ ಓಟಗಳ ಪೂರೈಕೆ. ಲಾಸ್ಟ್ ಬಾಲ್ ಟು ಗೋ. ಇನ್ನು ಕೂಡ ಪಂದ್ಯ ಬಾಕಿ ಉಳಿತಾ ಇದೆ. ಯಾಕಂದ್ರೆ ಓಟಗಳು ಕೊನೆ ಹಂತದಲ್ಲಿ ಯಾವ ಒಂದು ಸಮಯದಲ್ಲಿ ಬದಲಾವಣೆ ಆಗ್ತದೆ ಹೇಳಕ್ಕಾಗಲ್ಲ. ಪಂದ್ಯ ಮತ್ತೊಮ್ಮೆ ಚೇಂಜಸ್ ಆಗ್ತದೆ. ಪಂದ್ಯದ ಗತಿ ಪರಿವರ್ತನೆ ಆಗ್ತದ ಈ ಒಂದು ಮ್ಯಾಚ್ ಅಲ್ಲಿ ಅಂತ ಕಾದು ನೋಡ್ಬೇಕಾಗ್ತದೆ. ಒಂದು ಬಾಲ್ ಅಲ್ಲಿ ಮೇಲೆ ಹೋಗದ ವೈಡ್, ಅಗಲವಾದ ಎಸೆತ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ನೋಡಿ, ಕೊನೆ ಒಂದು ಕ್ಷಣದಲ್ಲಿ ಓಟಗಳಿಗೆ ಕಡಿವಾಣ ಇತ್ತು, ಆದರೆ ವೈಡ್ ಓಟದ ಮುಖಾಂತರವಾಗಿ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 7-8 ಇನ್ನು ಕೂಡ ಪಂದ್ಯ ಬಾಕಿ ಉಳಿತಾ ಇದೆ. ಸಮಬಲದ ರೀತಿಯಲ್ಲಿ ಗಜಪಡೆ ಮತ್ತೆ ಚಕ್ರವ್ಯೂಹ ಪರವಾಗಿ ಬ್ರಿಜೇಶ್ ಪಾಟೀಲ್. ಲಾಸ್ಟ್ ಬಾಲ್, ಎಸ್ ನೋಡಿ ಬಂತೆ ಇಲ್ಲಿ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ವೈಡ್ ಓಡದ ರವಾನೆ ಆಗ್ತಾ ಇದೆ. ಇಲ್ಲಿ ಎರಡನೇ ವೈಡ್ ಕೂಡ ಕಂಟಿನ್ಯೂ ಆಗಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ರು. 7-7 ಸಮಬಲದ ಹೋರಾಟ. ಸಮಬಲದ ಹೋರಾಟ ಇನ್ನು ಕೂಡ ಬಾಕಿ ಉಳಿತಾ ಇದೆ. ನೋಡಿ, ಪ್ರಾರಂಭದಲ್ಲಿ ಹ್ಯಾಟ್ರಿಕ್ ವಿಕೆಟ್ ತಗೊಂಡ ಮೇಲೆ ನಮ್ಮ ಚಕ್ರವ್ಯೂಹ ಪರವಾಗಿ ಈ ಒಂದು ಪಂದ್ಯಾಟ ಸಾಗ್ತಾ ಇತ್ತು. ಆದರೆ ಈಗ 2 ಸತತ ವೈಡ್ ಔಟದ ಮುಖಾಂತರವಾಗಿ ಮತ್ತೊಮ್ಮೆ ಬದಲಾವಣೆ ಪಂದ್ಯಾಟ ಆಗ್ತಾ ಇದೆ. 7 ವಿಕೆಟ್ ಕೂಡ ಕಳೆದುಕೊಳ್ತಾ ಇದೆ. ಓಹೋ, ವೈಡ್ ಬಾಲ್ ಮತ್ತೊಮ್ಮೆ ಇಲ್ಲಿ ಹ್ಯಾಟ್ರಿಕ್ ವೈಡ್ ಡೆಲಿವರಿ. ಲಾಸ್ಟ್ ಬಾಲ್ ಚಿಕ್ಕೋ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಕಂಪ್ಲೀಟ್ ಆಗ್ತದೆ ಕಾದು ನೋಡ್ಬೇಕಾಗ್ತದೆ. 7-6 ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಅಲ್ಲಿ ಕೇವಲ ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಫೀಲ್ಡಿಂಗ್. ಕೀರ್ತಿ ಅನುಭವದ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಬೌಂಡ್ರಿಯನ್ನು ತಡೆ ಹಿಡಿತಾ ಇದ್ದಾರೆ. ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಅಲ್ಲಿ 7 ಓವರ್ಗಳ ಮುಕ್ತಾಯದ ಬಳಿಕ 52. ದ ರಿಕ್ವೈರ್ಡ್ ರನ್ ಇಸ್ 6 ಬಾಲ್ 5 ರನ್ಸ್. 6-5 ಓಟಗಳು ಬರಬೇಕಾಗ್ತದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂತ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಒಂದು ಬೃಹದಾಕಾರದ ಟೂರ್ನಮೆಂಟ್ ಇಂದಿನ ದಿನದಂದು ಪ್ರಾರಂಭಗೊಂಡು ನಾಳೆ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಅಲು ಎಸ್, ಲಾಸ್ಟ್ ಓವರ್ ಬಾಕಿ ಉಳಿತಾ ಇದೆ. 6-5. ನೋಡೋಣ ಯಾವ ಒಂದು ಬೌಲರ್ ಆಯ್ಕೆ ಮಾಡ್ತಾರೆ ಕೊನೆ ಅವ್ರನ್ನ ಚಾಲ್ತಿಯಲ್ಲಿ ಅಂತ. 6-5 ಓಟ್ಗಳು ಬರಬೇಕಾಗ್ತದೆ. ಇನ್ನು ಕೂಡ ಬಹಳಷ್ಟು ರೋಮಾಂಚಕ ಪಂದ್ಯಾಟ ಈ ಒಂದು ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಫೈಟ್ ಲೈಟ್ ಮ್ಯಾಚ್ ಕೂಡ ಪ್ರಾರಂಭದಲ್ಲೇ ನಮ್ಮ ಗಜಪಡೆ ಹಾಗೂ ಚಕ್ರವ್ಯೂಹ ಪರವಾಗಿ ಒಂದು ಪಂದ್ಯಾಟ. ಯಸ್, ಹಿರಿಯ ಆಟಗಾರನ ಮತ್ತೊಮ್ಮೆ ಇಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. ಎಸ್ಕಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಮೋನಿ ಮೋನಿ
ಈ ತರವಾದ ಮಿಸ್ ಫೀಲ್ಡ್, ವೈಡ್ +1. ಸುಲಭದ ರೀತಿಯ ಒಂದು ವಿಜಯೋತ್ಸವ ಆಗ್ತಾ ಇದೆ ನೋಡಿ. ಎಕ್ಸ್ಟ್ರಾ ರನ್ಗಳ ಮುಖಾಂತರವಾಗಿ ಗಜಪಡೆ ಆಟಗಾರರನ್ನ ಮೇಲುಗೈ ಸಾಧಿಸ್ತಾ ಇದ್ದಾರೆ ಇಲ್ಲಿ. ಹಿಂದಿನ ಓವರ್ನಲ್ಲಿ ನಮ್ಮ ದೋಸ್ತ ಅಂದರೆ ಬ್ರಿಜೇಶ್ ಪಾಟೀಲ್ ಹ್ಯಾಟ್ರಿಕ್ ವಿಕೆಟನ್ನು ತೆಗೆದುಕೊಂಡಿದ್ರು. ಅದಾದ ನಂತರ ವೈಡ್ ಹಾಗೂ ಎಕ್ಸ್ಟ್ರಾ ರನ್ಗಳ ಮುಖಾಂತರವಾಗಿ ಮತ್ತೆ ಪಂದ್ಯಾಟ ಗಜಪಡೆ ಪರವಾಗಿ ಸಾಗ್ತಾ ಇದೆ. 6ಕ್ಕೆ 3. ಎಸ್, ಮತ್ತೊಮ್ಮೆ ಮೋನಿ ಟು ರಾಚಿ ಬ್ಯಾಟ. ತನ್ಮದ ಐ ಫುಲ್ ಟಾಸ್ ನೋ ಬಾಲ್. ಪಂದ್ಯಾಟ ಇಲ್ಲಿ ಸಮಬಲ ಸಾಗ್ತಾ ಇದೆ. ಫ್ರೀ ಹಿಟ್ ಕಮಿಂಗ್ ಅಪ್. ಓ ಎಸ್, ನೋಡಿ ಅಲ್ಲಿ ಗಜಪಡೆ ಗರ್ಜನೆ ಆಗ್ತಾ ಇದೆ. ತಮ್ಮ ತಂಡದ ಮುಖಾಂತರವಾಗಿ ಒಂದು ಪಂದ್ಯಾಟ ಮೇಲುಗೈ ಸಾಧಿಸಿದ್ದಕ್ಕೆ ಒಂದು ಗರ್ಜನೆ ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. ಫ್ರೀ ಹಿಟ್. ಸ್ಪ್ರೀಟ್ ಅವಕಾಶವನ್ನ ಡಾಕ್ಟರ್ ಡೆಲಿವರಿ ಮಾಡ್ತಾ ಇದ್ರ ಯಮನ್ ಮೋನಿ. 5ಕ್ಕೆ 1. ಹಲೋ ಎಸ್, ಮೋನಿ ಮತ್ತೊಮ್ಮೆ. ಎಸ್, ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಇಲ್ಲಿ ಗಜಪಡೆ ಒಂದು ಮ್ಯಾಚ್ ಅನ್ನ ಗೆದ್ದು ಮುಂದಿನ ಹಂತಕ್ಕೆ ತಲುಪ್ತಾ ಇದ್ದ. ಕ್ರೀಡೆಗೆ ಒಂದು ಬೆಲೆ ಕೊಟ್ಟು ಈ ಒಂದು ಪಂದ್ಯಾಟ ಮುಕ್ತಾಯ ಮಾಡಿಕೊಟ್ಟಿದ್ದಕ್ಕೆ ಎರಡು ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಎಸ್, ನೆಕ್ಸ್ಟ್ ಮ್ಯಾಚ್ ಈಸ್ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವರ್ಸಸ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್. ಪ್ಲೀಸ್ ಎರಡು ತಂಡದವರು ಅಲ್ಲಿ ಲೈನ್ ಅಪ್ ಮಾಡ್ಬೇಕು ಸರ್, ಅಲ್ಲಿ ಬನ್ನಿ. ಯಾಕೆ? ಎಸ್, ಕ್ಯಾಪ್ಟನ್, 2 ಟೀಮ್ಸ್ ಕ್ಯಾಪ್ಟನ್ ಪ್ಲೀಸ್ ಬನ್ನಿ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ ಟಾಸ್ ಕಾರ್ಯಕ್ರಮಕ್ಕಾಗಿ.